ನ್ಯಾಚುರೋಪತಿ ಅಂತ ಹೇಳಿದ್ರೆ ಇದೊಂದು ಔಷಧ ರಹಿತವಾದಂಥ ಚಿಕಿತ್ಸೆ. ಇಂದಿನ ದೈನಂದಿನ ಜೀವನ ಶೈಲಿಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಪ್ರಕೃತಿಯಿಂದ ದೂರ ಹೋಗ್ತಾ ಇದ್ದೇವೆ. ದೇಹದಲ್ಲಿರುವಂಥ ಎಲ್ಲ ಕಶ್ಮಲಗಳನ್ನ ತೆಗೆದು ಆ ಒಂದು ಸಮತೋಲನ ಕಾಯುವುದೇ ಪ್ರಕೃತಿ ಚಿಕಿತ್ಸೆ. ಆಕಾಶ ಅಂದರೆ ಸ್ಪೇಸ್, ಅದು ನಮ್ಮ ದೇಹದಲ್ಲಿ ಆಕಾಶ ಇರುವುದೇ ಸ್ಪೇಸ್. ಈಗ ನಮ್ಮ ಜಠರ ಇರಲಿ, ಕರಳಿರಲಿ, ಅವುಗಳನ್ನ ಶುದ್ಧೀಕರಣಕ್ಕೆ ನಾವು ಉಪವಾಸ ಚಿಕಿತ್ಸೆಯನ್ನು ಉಪಯೋಗಿಸ್ತೀವಿ. ಈಗಿನ ಒಂದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಅಲ್ಪಕಾಲದ ಚಿಕಿತ್ಸೆಗಳು, ಯಾಕೆ ಜ್ವರ ಬಂದರೆ ಅಥವಾ ಒಂದು ಮಲೇರಿಯಾ ಬಂದರೆ, ಒಂದು ಇನ್ಫೆಕ್ಷನ್ ಆದರೆ, ಇದನ್ನು ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಲಘು ಅಂದರೆ ಈಗ ದೀರ್ಘಕಾಲದ ಕಾಯಿಲೆಗಳಲ್ಲ, ಹಲವು ದೀರ್ಘಕಾಲದ ಕಾಯಿಲೆಗಳಿಗೆ ಇವತ್ತು ಆನ್ಸರ್ ಇಲ್ಲ. ನಮಗೆ ಆಧುನಿಕ ವೈದ್ಯ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಅಂತ ಕಾಯಿಲೆಗಳನ್ನು ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ನಾನು ನನ್ನ ಒಂದು 30 ವರ್ಷದ ಒಂದು ಕ್ಲಿನಿಕಲ್ ಮತ್ತು ಟೀಚಿಂಗ್ ಎರಡು ಎಕ್ಸ್ಪೀರಿಯನ್ಸ್ ಇದೆ. ನಾವು ರೋಗಿಗಳು ಅಂತ ಹೇಳಿದ್ರೆ ಸಾಧಕರು, ಅವರ ಆರೋಗ್ಯ ಸಾಧಕರು ನಮ್ಮಲ್ಲಿ ಬರ್ತಾರೆ. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ಆರೋಗ್ಯವನ್ನ ಕಂಡುಕೊಡುವಂತ ಒಂದು ಚಿಕಿತ್ಸೆಯನ್ನು ನೀಡ್ತೇವೆ. ಆ ಪಂಚಮಹಾಭೂತ ಏನು ಇದೆ ನಮ್ಮಲ್ಲಿ, ಅದನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನಾವು ಮುಖ್ಯವಾದಂತ ಉದ್ದೇಶವೇ ಔಷಧ ರಹಿತವಾದಂತಹ ಚಿಕಿತ್ಸೆ. ಉಪವಾಸ ಯಾಕೆ ನೀಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಉಪವಾಸ ಥೆರಪೆಟಿಕ್ ಫಾಸ್ಟಿಂಗ್. ಈಗ ಎಲ್ಲರೂ ಹೇಳ್ತಾರೆ ಪ್ರಕೃತಿ ಚಿಕಿತ್ಸೆ ಓದೋಗಳು ಉಪವಾಸ ಅಂದ್ರೆ ಆಗಲ್ಲ. ನಮ್ದು 3 ರೀತಿಯಾದ ಉಪವಾಸ ಇದೆ. ನಾನು ಈಗಾಗಲೇ ಹೇಳಿದೆ, ಒಂದು ನೀರಿಗೆ ಅವರನ್ನ ತುಂಬಾ ನೀರು ಕುಡಿದು ಪ್ರಿಪೇರ್ ಮಾಡುದು. ಈ ಮಜ್ಜಿಗೆಯನ್ನು ಕುಡಿಯುವುದರಿಂದ ಇದರೊಟ್ಟಿಗೆ ಯಾವುದರೊಟ್ಟಿಗೆ ಅನ್ನದೊಟ್ಟಿಗೆ ಅದು ಏನು ರಕ್ತದ ಸಕ್ಕರೆ ಪರಿಣಾಮ ಕೂಡಲೇ ಹೇಳುವುದನ್ನು ತಡೆಯುತ್ತದೆ. ಅದಕ್ಕೆ ನಾವು ಮೊಟ್ಟೆಯನ್ನು ನೀಡುತ್ತೇವೆ. ಈಗ ನಾವು ಸಾಸಿವೆ ಎಲ್ಲರಿಗೂ ಗೊತ್ತು. ಈ ಸಾಸಿವೆಯನ್ನು ಬಿಸಿ ಮಾಡಿ ಆರ್ಥರೈಟಿಸ್ ಪೇಷಂಟ್ಸ್ಗೆ ಅವರು ಅದನ್ನು ಹಚ್ಚಿದ್ರೆ ಅದು ಕೂಡಲೇ ಅವರ ನೀ ಪೇನ್ ಕಡಿಮೆ ಆಗ್ತದೆ. ಉಪವಾಸ ಪ್ರಾರಂಭಿಸಿ 2ನೇ ದಿವಸ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರ್ತದೆ. ಉಪವಾಸ ಮಾಡಿ 2ನೇ ದಿವಸ ಆರ್ಥರೈಟಿಸ್ ಪೇನ್ ಕಡಿಮೆ ಬರ್ತದೆ. ಅಂದ್ರೆ ಅಷ್ಟು ಪರಿಣಾಮಕಾರಿ ಅದು. ಈಗ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸವನ್ನ ಮನೆಯಲ್ಲಿ ಜ್ಯೂಸ್ ಫಾಸ್ಟಿಂಗ್ ರೆಕಮೆಂಡ್ ಮಾಡುವುದಿಲ್ಲ. ಅವರು 3 ರಿಂದ 4 ದಿವಸ ಅವರ ಉಪವಾಸವನ್ನ ಪ್ರಕೃತಿ ಚಿಕಿತ್ಸಾ ಸೆಂಟ್ರಲ್ಲಿ ಮಾಡಿದ್ರೆ ಅವರಿಗೆ ಕಾಯಿಲೆಗಳು ಮುಂದೆ 10 ವರ್ಷ ಅದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ನೋಡಿದ್ದೇನೆ. ಡಾಕ್ಟರ್, ಹಾಗಿದ್ರೆ ಈ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದಾ? 7 ಗಂಟೆ 8 ಗಂಟೆಗೆ ಊಟವನ್ನ ಮಾಡಿ 1 ಗಂಟೆ ಅಥವಾ ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಮಲಗಿದ್ರೆ ಬೊಜ್ಜಿನ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ ಬರುವುದಿಲ್ಲ. ಅವರಿಗೆ ಹೊರಗಡೆ ಕಾಣುದಿಲ್ಲ. ಈಗ ಅವರಿಗೆ ಬಿಪಿ ಗೊತ್ತೇ ಆಗುದಿಲ್ಲ, ಅತಿ ರಕ್ತದೊತ್ತಡ ಗೊತ್ತೇ ಆಗುದಿಲ್ಲ. ನೋಡುವಾಗ 200 ಮೇಲೆ ಇರ್ತದೆ. ಅವ್ರಿಗೆ ಏನು ಪರಿಣಾಮ ಬೀರುವುದಿಲ್ಲ. ಆದ್ರೆ ಯಾವುದೇ ಒಂದು ದಿವಸ ಅವರಿಗೆ ಅದರ ದುಷ್ಪರಿಣಾಮ ಬರ್ತದೆ. ನನ್ನ ಅನುಭವದ ಪ್ರಕಾರ ಯಾರು ನೀರು ಕಡಿಮೆ ಕೊಡ್ತಾರೆ ಅವರಿಗೆ ಅತಿ ರಕ್ತದೊತ್ತಡ ಬಂದೇ ಬರ್ತದೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಉಪವಾಸ, ಇದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರದೇ ಆದಂತ ಇತಿಹಾಸ ಇದೆ. ಯಾಕೆಂತ ಹೇಳಿದ್ರೆ ಉಪವಾಸ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಆದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪವಾಸವನ್ನ ಮಾಡ್ತಾರೆ. ಹಾಗಿದ್ರೆ ನ್ಯಾಚುರೋಪತಿಯಲ್ಲಿ ಉಪವಾಸವನ್ನ ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ, ಇದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ, ಚೀಫ್ ಮೆಡಿಕಲ್ ಆಫೀಸರ್, SDM ಯೋಗ ಅಂಡ್ ನೇಚರ್ ಕ್ಯೂರ್ ಹಾಸ್ಪಿಟಲ್, ಶಾಂತಿವನ, ಧರ್ಮಸ್ಥಳ, ಪ್ರೊಫೆಸರ್ ಅಂಡ್ ಡೀನ್, ಡಿವಿಷನ್ ಆಫ್ ಯೋಗ, SDM ಕಾಲೇಜ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈ ಉಪವಾಸ ಅನ್ನುವಂಥದ್ದು ಇವಾಗ ಹೆಚ್ಚಿನವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದರಿಂದ ಆರೋಗ್ಯ ಪ್ರಯೋಜನಗಳು ಇದಾವೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತದ್ದು. ಆದ್ರೆ ಈ ನ್ಯಾಚುರೋಪತಿಯಲ್ಲಿ ಉಪವಾಸ ಅಂತ ಹೇಳಿದ್ರೆ ಏನು, ಈ ನ್ಯಾಚುರೋಪತಿ ಅಂದ್ರೆ ಏನು, ಇದರ ಪ್ರಯೋಜನಗಳೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನ್ಯಾಚುರೋಪತಿ ಅಂತ ಹೇಳಿದ್ರೆ ಇದೊಂದು ಔಷಧ ರಹಿತವಾದಂಥ ಚಿಕಿತ್ಸೆ ಮತ್ತು ದೇಹದ ಒಂದು ಪಂಚಮಹಾಭೂತ ಮತ್ತು ಪ್ರಕೃತಿಯ ಪಂಚಮಹಾಭೂತದ ಸಮತೋಲನ ಯಾವಾಗಲೂ ನಮಗೆ ಆರೋಗ್ಯ ಕಾಪಾಡಲಿಕ್ಕೆ ಬಹಳ ಸಹಕಾರಿಯಾಗ್ತದೆ. ಇಂದಿನ ದೈನಂದಿನ ಜೀವನ ಶೈಲಿಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಪ್ರಕೃತಿಯಿಂದ ದೂರ ಹೋಗ್ತಾ ಇದ್ದೇವೆ. ಆದ್ದರಿಂದ ನಮ್ಮ ದೇಹದಲ್ಲಿರುವಂತಹ ಪಂಚಮಹಾಭೂತಗಳು, ಈಗ ಒಂದು ಉದಾಹರಣೆಗೆ ನೀರು, ಗಾಳಿ, ಪೃಥ್ವಿ, ಆಕಾಶ, ಸೂರ್ಯ, ಇವೆಲ್ಲವೂ ಒಂದು ಅಸಮತೋಲನ ಆಗ್ತದೆ. ಈ ಅಸಮತೋಲನವನ್ನ ಪ್ರಕೃತಿಗೆ ಬರುವ ಮೂಲಕ, ಪ್ರಕೃತಿ ಚಿಕಿತ್ಸೆಯ ಮೂಲಕ ದೇಹದಲ್ಲಿರುವಂಥ ಎಲ್ಲ ಕಶ್ಮಲಗಳನ್ನ ತೆಗೆದು ಆ ಒಂದು ಸಮತೋಲನ ಕಾಯುವುದೇ ಪ್ರಕೃತಿ ಚಿಕಿತ್ಸೆ. ಸೊ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ತತ್ವ, ಅದು ನಾವು ಮುಖ್ಯವಾಗಿ ಆಕಾಶ ತತ್ವ ಅಂತ ಹೇಳ್ತೇವೆ. ಅಲ್ಲಿ ನಾವು ಆಕಾಶ ಅಂದ್ರೆ ಸ್ಪೇಸ್, ಅದು ನಮ್ಮ ದೇಹದಲ್ಲಿ ಆಕಾಶ ಇರುವುದೇ ಸ್ಪೇಸ್. ಈಗ ನಮ್ಮ ಜಠರ ಇರಲಿ, ಕರಳಿರಲಿ, ಅವುಗಳನ್ನ ಶುದ್ಧೀಕರಣಕ್ಕೆ ನಾವು ಉಪವಾಸ ಚಿಕಿತ್ಸೆಯನ್ನು ಉಪಯೋಗಿಸ್ತೀವಿ. ಡಾಕ್ಟರ್, ಹಾಗಿದ್ರೆ ನ್ಯಾಚುರೋಪತಿ ಮುಖಾಂತರ ಯಾವ ರೀತಿಯಾಗಿ ಉಪವಾಸವನ್ನ ಮಾಡ್ಬೇಕಾಗತ್ತೆ, ಇದರ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡಿ. ಈಗ ಉಪವಾಸ ಹಲವು ರೀತಿಯಲ್ಲಿ ಮಾಡ್ತಾರೆ.
ಈಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಏಕಾದಶಿಗೆ ಉಪವಾಸವನ್ನು ಮಾಡ್ತಾರೆ, ಮುಸ್ಲಿಮರಲ್ಲಿ ಅವರು ರಂಜಾನ್ಗೆ ಮಾಡ್ತಾರೆ, ಈಗ ಬೇರೆ ಬೇರೆ ಈಸ್ಟರ್ ಮೂಲಕ ಕ್ರಿಶ್ಚಿಯನಲ್ಲಿ ಮಾಡ್ತಾರೆ. ಆದರೆ ಇದು ನಾವು ಒಂದು ರೀತಿಯಲ್ಲಿ ಥೆರಪೆಟಿಕ್ ಫಾಸ್ಟಿಂಗ್, ಅಂದರೆ ನಾವು ಥೆರಪಿಯಾಗಿ ಯೂಸ್ ಮಾಡುವಂಥ, ಅಂದರೆ ಒಂದು ಚಿಕಿತ್ಸಾ ಪೂರ್ವಕವಾಗಿ ಮಾಡುವಂಥ ಉಪವಾಸವೇ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಆ ಆಕಾಶ ತತ್ವವನ್ನು ಮುಂದಿಟ್ಕೊಂಡು ದೇಹದಲ್ಲಿರುವಂಥ ಎಲ್ಲ ಅಂಗಗಳಿಗೆ ಒಂದು ಶಕ್ತಿವರ್ಧನ ಮಾಡಲಿಕ್ಕೆ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸವನ್ನು ಉಪಯೋಗಿಸ್ತೇವೆ. ಡಾಕ್ಟರ್, ಹಾಗಿದ್ರೆ ನ್ಯಾಚುರೋಪತಿಯಲ್ಲಿ ಯಾವುದೆಲ್ಲ ರೋಗಗಳಿಗೆ ಅಥವಾ ಯಾವುದೆಲ್ಲ ಹೆಲ್ತ್ ಇಶ್ಯೂಸ್ ಗಳಿಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ? ಪ್ರಕೃತಿ ಚಿಕಿತ್ಸೆಯಲ್ಲಿ ರೋಗಕ್ಕೆ ಕಾರಣವೇ ನಾವು ಪ್ರಕೃತಿಯಿಂದ ದೂರ ಹೋಗುದು, ಕಶ್ಮಲಗಳ ಶಕ್ತೀಕರಣ ಮತ್ತು ದೈನಂದಿನ ಜೀವನದಲ್ಲಿ ನಾವು ಜೀವನ ಶೈಲಿಯಲ್ಲಿ ನಾವು ಪ್ರಕೃತಿಗೆ ದತ್ತಾದಂಥ ಆಹಾರ ಮತ್ತು ಒಂದು ನಿಯಮಗಳನ್ನ ಪಾಲಿಸ್ತಾ ಇರುವುದು. ಆದ್ದರಿಂದ ದೀರ್ಘಕಾಲದ ಕಾಯಿಲೆಗಳು, ಯಾಕಂತ ಹೇಳಿದ್ರೆ ಈಗಿನ ಒಂದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಅಲ್ಪಕಾಲದ ಚಿಕಿತ್ಸೆಗಳು, ಯಾಕೆ ಜ್ವರ ಬಂದ್ರೆ ಅಥವಾ ಒಂದು ಮಲೇರಿಯಾ ಬಂದ್ರೆ, ಒಂದು ಇನ್ಫೆಕ್ಷನ್ ಆದ್ರೆ, ಇದೆಲ್ಲ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಲಘು ಅಂದ್ರೆ ಈಗ ದೀರ್ಘಕಾಲದ ಕಾಯಿಲೆಗಳಲ್ಲ. ಆದ್ರೆ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳಾದಂಥ ಅತಿ ರಕ್ತದೊತ್ತಡ, ಇವು ನಾವು ಹೈಪರ್ ಅಸಿಡಿಟಿ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಅಂತ ಹೇಳ್ತೇವೆ, ಅಥವಾ ಅತಿ ರಕ್ತದೊತ್ತಡ ಅಂತ ಹೇಳ್ತೇವೆ, ಮಧುಮೇಹ ಅಂತ ಹೇಳ್ತೇವೆ, ಇದಕ್ಕೆಲ್ಲಕ್ಕೂ ಜಾಯಿಂಟ್ ಪೇನ್ಸ್, ಸ್ಕಿನ್ ಚರ್ಮ ಕಾಯಿಲೆಗಳು, ಇವುಗಳೆಲ್ಲ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಪರಿಣಾಮಕಾರಿಯಾಗಿ ಚಿಕಿತ್ಸಾಪೂರ್ವಕವಾಗಿ ನೀಡಲಿಕ್ಕೆ ಆಗ್ತದೆ. ಇವುಗಳನ್ನು ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಇದಕ್ಕೆಲ್ಲ ನಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇವತ್ತು ಅದಕ್ಕೆ ಶಮನ ಮಾಡಲಿಕ್ಕೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಆದರೆ ಪ್ರಕೃತಿ ಚಿಕಿತ್ಸೆ ಅದರ ಮೂಲ ಬೇರನ್ನು ಕಿತ್ತು ತೆಗೆದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ಇಲ್ಲಿ ನಾವು ಯೋಗ ಚಿಕಿತ್ಸೆಯಾಗಿ ನೀಡುತ್ತೇವೆ. ಗುಣಪಡಿಸಿ ಅವರಿಗೆ ಕಾಯಿಲೆ ಮತ್ತೆ ಮರಳಿ ಬರದಾಗೆ ಮಾಡುವಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಪ್ರಕೃತಿ ಚಿಕಿತ್ಸೆ ಒಂದು ಉತ್ತಮ ಪರಿಹಾರ. ಓಕೆ, ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳನ್ನ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನ್ಯಾಚುರೋಪತಿ. ಹೆಲ್ಪ್ ಆಗ್ತದೆ, ನ್ಯಾಚುರೋಪತಿ ತುಂಬಾ ಹೆಲ್ಪ್ ಆಗ್ತದೆ. ನಾನು ಕೆಲವು ಹೇಳಿದೆ, ಈಗ ನಾನು ನಮ್ಮ ಪ್ರಕೃತಿ ಚಿಕಿತ್ಸಾ ಸೆಂಟರ್ಗಳಲ್ಲಿ ನಾವು 45ರಿಂದ 50 ದೀರ್ಘಕಾಲದ ಕಾಯಿಲೆಗಳನ್ನ ಸುಮಾರು 70ರಿಂದ 80 ಅಂಶ ನಾವಿಲ್ಲಿ ಕಡಿಮೆ ಮಾಡಿ ಮತ್ತೆ 20 ಅಂಶ ಅವರು ಮನೆಯಲ್ಲಿ ಫಾಲೋ ಅಪ್ಗೆ ನಾವು ಕೊಡ್ತೇವೆ. ಆದ್ದರಿಂದ ಹಲವು ದೀರ್ಘಕಾಲದ ಕಾಯಿಲೆಗಳಿಗೆ ಇವತ್ತು ಆನ್ಸರ್ ಇಲ್ಲ, ನಮಗೆ ಆಧುನಿಕ ವೈದ್ಯ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಅಂತ ಕಾಯಿಲೆಗಳನ್ನು ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಡಾಕ್ಟರ್, ನೀವೀಗ ಮಾತಾಡ್ತಾ ಹೇಳಿದ್ರೆ ಮೆಡಿಸಿನ್ ಇಲ್ದೇನೆ ಕ್ಯೂರ್ ಮಾಡ್ತೀರಿ ಅಂತ. ಸೊ ಯಾವ ರೀತಿಯಾಗಿ ಇರುತ್ತೆ? ಈಗ ಉಪವಾಸದಲ್ಲೇ ಹೇಳೋದಾದ್ರೆ, ನಾವೀಗ ಅದೇ ಟಾಪಿಕ್ ಆಗಿರೋ ಕಾರಣದಿಂದಾಗಿ ಉಪವಾಸದಲ್ಲಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಾವು ಮುಖ್ಯವಾಗಿ ಔಷಧಿ ರಹಿತವಾದ ಚಿಕಿತ್ಸೆ ಇವತ್ತು ಯಾವ ರೀತಿ ಅಂದ್ರೆ ಮೆಡಿಸಿನ್, ಪ್ರತಿಯೊಂದಕ್ಕೂ ಮೆಡಿಸಿನ್ ತಗೊಳ್ಬೇಕು ಅಂತ ಪದ್ಧತಿ, ಅದೊಂದು ಮಾನಸಿಕ ಸ್ಥಿತಿ ಸಹ. ಯಾಕಂತ ಹೇಳಿದ್ರೆ ನಾನು ನನ್ನ ಒಂದು 30 ವರ್ಷದ ಒಂದು ಕ್ಲಿನಿಕಲ್ ಮತ್ತು ಟೀಚಿಂಗ್ 2 ಎಕ್ಸ್ಪೀರಿಯನ್ಸ್ ಇದೆ. ನಾವು ರೋಗಿಗಳು ಅಂತ ಹೇಳಿದ್ರೆ ಸಾಧಕರು, ಅವರ ಆರೋಗ್ಯ ಸಾಧಕರು ನಮ್ಮಲ್ಲಿ ಬರ್ತಾರೆ. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ಆರೋಗ್ಯವನ್ನ ಕಂಡುಕೊಡುವಂತಹ ಒಂದು ಚಿಕಿತ್ಸೆಯನ್ನು ನೀಡ್ತೇವೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಬರುವಾಗಲೇ ನಾವು 1ರಿಂದ 2 ದಿವಸ ಅವರಿಗೆ ನಾವು ನಾರ್ಮಲ್ ಫುಡ್ ಅನ್ನ ಕೊಟ್ಟು ಆ ರೀತಿಯಲ್ಲಿ ಅವರಿಗೆ ಕೊಟ್ಟು ಮತ್ತೆ ಅವರನ್ನ ಪ್ರಾಪರ್ ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರೀ ಆಪರೇಟಿವ್ ಪ್ರೊಸೀಜರ್ ಇಂದ ಉಪವಾಸದಲ್ಲಿ, ಅಂದ್ರೆ ಅವರಿಗೆ ಒಂದು ಉಪವಾಸ ಮಾಡೋ ಮೊದಲು ಹೇಗೋ ಅವ್ರು ಸೆಂಟ್ರಿಗೆ ಬರೋ ಅಥವಾ ಮನೆಯಲ್ಲಿ ಮಾಡೋದಾದ್ರು, ಮನೆಯಲ್ಲಿ ಮಾಡೋದಕ್ಕೆ ಬೇರೆ ರೀತಿಯ ವಿಧಾನ ಇದೆ. ಅವರು ಜಂಕ್ ಫುಡ್ಗಳಿವೆ, ಈ ಸ್ಪೈಸಿ ಫುಡ್ಸ್ ಅದನ್ನೆಲ್ಲ ಸೇವಿಸಬಾರ್ದು, ತುಂಬಾ ನೀರು ಕುಡಿಬೇಕು. ಮತ್ತೆ ಉಪವಾಸವನ್ನ ಡೈರೆಕ್ಟ್ ಆಗಿ ನಾವು ಚಾಲು ಮಾಡುವುದಿಲ್ಲ. ಈಗ ನಮ್ಮಲ್ಲಿ ಬೇರೆ ಬೇರೆ ರೀತಿ ಇದೆ. ಮತ್ತೆ ಅವರನ್ನು ನಿಧಾನವಾಗಿ ನಾವು ಕನ್ಸ್ಟ್ರಕ್ಟಿವ್ ಡಯಟ್ ಅಂದ್ರೆ ನಾವು ಬಾಯ್ಲ್ ಡಯಟ್ ಅಂತ ಕೊಡ್ತೇವೆ, ಅಲ್ಲಿ ಉಪ್ಪು ಖಾರಗಳು ಕಡಿಮೆ ಇರ್ತದೆ. ಆನಂತರ ನಾವು ರಾ ಡಯಟ್ ಅನ್ನು ಅವರಿಗೆ ಮಾಡ್ತೇವೆ, ರಾ ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೆ ಫ್ರೂಟಿಗೆ ತಂದು ಮತ್ತೆ ನಾವು ಉಪವಾಸವನ್ನು ನೀಡ್ತೇವೆ. ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಅವರನ್ನ ತಯಾರು ಮಾಡಿ ಆಗ ಉಪವಾಸವನ್ನು ನೀಡಿದ್ರೆ ಅದು ಅವರಿಗೆ 100ಕ್ಕೆ 100 ಫಲಿತಾಂಶವನ್ನು ನೀಡುತ್ತೆ. ಡಾಕ್ಟರ್, ಹಾಗಿದ್ರೆ ಈ ನ್ಯಾಚುರೋಪತಿಯಲ್ಲಿ ನೀವು ಕಾಮನ್ ಹರ್ಬಲ್ಸ್ ರೆಮಿಡೀಸ್ ಯಾವುದೆಲ್ಲ ಉಪಯೋಗಿಸ್ತೀರಾ? ಈಗ ನಮ್ಮ ಪ್ರಕೃತಿ ಚಿಕಿತ್ಸೆಯ ಮೂಲ ತತ್ವವೇ ಪ್ರಕೃತಿ ಅಂತ ಆಹಾರ ಮರಳಿ ಪ್ರಕೃತಿಗೆ ಬರುವುದು. ಅಂದ್ರೆ ದೇಹದಲ್ಲಿ ಪಂಚಮಹಾಭೂತ ಏನು ಇದೆ ನಮ್ಮಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನಾವು ಮುಖ್ಯವಾದಂತಹ ಉದ್ದೇಶವೇ ಔಷಧ ರಹಿತವಾದಂತಹ ಚಿಕಿತ್ಸೆ. ಆದರೆ ಪ್ರಕೃತಿಯಲ್ಲಿ ನಾವು ಇವತ್ತು ಒಂದು ಏನು ಅವೈಲೇಬಲ್ ಇದೆ ಅದಂತ, ಈಗ ತುಳಸಿ, ಈಗ ನಾವು ಹೇಳ್ತೇವೆ ನಮ್ಮಲ್ಲಿ ಒಂದು ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಾನು ಒಂದು 150 ವರ್ಷದಿಂದ ನನ್ನ ತಂದೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಇದ್ರು. ನಾನು ನೋಡಿದೆ ಮನೆಯಲ್ಲಿ ಎಲ್ಲ ರೀತಿಯಿಂದ ಹರ್ಬಲ್ ಗಾರ್ಡನ್ ಅಂತಿತ್ತು. ಆದ್ರೆ ಅದರ ಉಪಯೋಗ ಗೊತ್ತಿಲ್ಲ. ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಪೂರಕವಾಗಿ, ಈಗ ಕಾಂಪ್ಲಿಮೆಂಟರಿ ಮೆಡಿಸಿನ್ ಅಂತ ಹೇಳ್ತೇವೆ, ಒಂದಕ್ಕೊಂದು ಪೂರಕ. ಈಗ ನ್ಯಾಚುರೋಪತಿ ಮತ್ತು ಯೋಗ ಒಂದಕ್ಕೊಂದು ಪೂರಕ. ಹಾಗೆ ಕೆಲವು ಹರ್ಬ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ತುಳಸಿ, ಈ ಅಸ್ತಮಾ ಕಾಯಿಲೆಗಳಿಗೆ ನಾನು ಎಷ್ಟುವರೆಗೆ ನೋಡಿದ್ದೇನೆ ಅಂತ ಹೇಳಿದ್ರೆ ತುಳಸಿ ಕಷಾಯ
ತುಳಸಿ ಕಷಾಯವನ್ನು ಅವರು ಸೇವಿಸಿದ್ರೆ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಒಂದು ಚೂರು ಪೆಪ್ಪರ್, ಅಂದ್ರೆ ನಾವೇನ್ ಹೇಳ್ತೇವೆ ಅದಕ್ಕೆ ಕನ್ನಡದ word ನನಗೆ ಬರುವುದಿಲ್ಲ, ಪೆಪ್ಪರ್ ಅನ್ನು ನಾವು ಆಡ್ ಮಾಡ್ತೇವೆ. ಮತ್ತೆ ಒಂದು 2 ಗ್ಲಾಸ್ ನೀರಿಗೆ 4 ಎಳೆ ತುಳಸಿಯನ್ನು ಇಟ್ಟು ಅದನ್ನ 1 ಗ್ಲಾಸಿಗೆ ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನ, ಸಕ್ಕರೆ ಅಲ್ಲ ಬೆಲ್ಲವನ್ನು ಹಾಕಿ ಅವರು ಕುಡಿದ್ರೆ ಅವರಿಗೆ ಆ ರಾತ್ರಿ ಅಸ್ತಮೇಟಕ್ಕೆ ಬರುವುದೇ ಹೇಳಿ. ನಾನು ನೋಡಿದ್ದೇನೆ, ನಮ್ಮಲ್ಲಿ ಸಾಧಕರು ಬಂದು ಸ್ಟಿರಾಯ್ಡ್ ತಗೊಳ್ತಾರೆ ಇನ್ಹೇಲರ್ ಅಲ್ಲಿ. ಆದ್ರೆ ಈಗ ತುಳಸಿ ಕಷಾಯ ಮತ್ತು ಸ್ಟೀಮ್, ತುಳಸಿ ಒಟ್ಟಿಗೆ ಸ್ಟೀಮ್ ತಗೊಂಡ್ರೆ ಅದು ಅಷ್ಟು ಪರಿಣಾಮಕಾರಿ. ಆದ್ದರಿಂದ ನಾವು ಯಾವುದೇ, ಈಗ ಫಾರ್ ಎಕ್ಸಾಂಪಲ್ ನೀಮ್ ಆಯಿಲ್, ಈಗ ನನಗೆ ಒಂದು ನೆನಪಿದೆ, ನಮ್ಮ ತಂದೆಯವರು ಆಯುರ್ವೇದ ವೈದ್ಯರಾಗಿದ್ರು. ಅವರು ಮನೆಯಲ್ಲಿ ಏನ್ ಮಾಡ್ತಿದ್ರು, ನಾಯಿಗಳಿಗೆ ಇದಕ್ಕೆಲ್ಲ ದನಕ್ಕೆ ಕಾಯಿಲೆ ಬಂದ್ರೆ ಅವ್ರು ಕೈಬೇವಿನ ಎಣ್ಣೆಯನ್ನು ಹಚ್ತಿದ್ರು. ನಾವು ಕೈಬೇವಿನ ಎಣ್ಣೆಯನ್ನ ಸ್ಕಿನ್ನಿನ ಡರ್ಮಟೈಟಿಸ್, ಸೋರಿಯಾಸಿಸ್ಗೆ ಹಚ್ಚಿದ್ರೆ ಅದ್ರ ಮತ್ತೆ ಇವತ್ತು ಲುಕೋಡರ್ಮಕ್ಕೂ ಅದು ಬಹಳ ಒಳ್ಳೇದಾಗ್ತದೆ. ಒಂದು 15 ದಿವಸ ಅವರು ಸ್ನಾನ ಮಾಡುವ ಮೊದಲು 20 ನಿಮಿಷ ಹಚ್ಚಿದ್ರೆ ಅದು ನಾವೇನು ನೀಮ್ ಆಯಿಲ್ ಅಂತ ಹೇಳ್ತೇವೆ, ಕೈಬೇವಿನ ಎಣ್ಣೆ. ಅದೇ ರೀತಿಯಲ್ಲಿ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಏನು ಮೆಂತೆ ಅಂತ ಹೇಳ್ತೇವೆ. ಮೆಂತೆಯ ಎಷ್ಟು ಪರಿಣಾಮಕಾರಿ ಅಂತ ಹೇಳಿದ್ರೆ, ಈ ಮೆಂತೆಯನ್ನ ಈಗ ಡಯಾಬಿಟಿಸ್ ಪೇಷಂಟ್ ಗಳಿಗೆ ಹೇಳ್ತಾರೆ, ಒಂದು ನೀವು ಅನ್ನವನ್ನು ಊಟ ಮಾಡಿಬಿಡ್ತೀವಿ, ಕೆಲವರಿಗೆ ಅನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಆಗ ನಾವು ಏನ್ ಮಾಡ್ತೀವಿ, ಅಭ್ಯಾಸ ಆಗ್ಬಿಟ್ಟಿರ್ತದೆ. ನೀವು ಒಂದು ಕತೆ ಮಾಡಿ, ಮಧ್ಯಾಹ್ನ ಹೊತ್ತು ನೀವು ಅನ್ನ ಊಟ ಮಾಡಿದ್ರೆ ಯಾವಾಗ್ಲೇ 1 ಚಮಚ ಮೆಂತೆ ಪುಡಿಯನ್ನ ಮಜ್ಜಿಗೆ ಹಾಕೊಡ್ರಿ. ಯಾಕಂದ್ರೆ ಮೆಂತೆ ಸ್ವಲ್ಪ ಕಹಿ, ನಾವು ಅನ್ನಕ್ಕೆ ಹಾಕಿದ್ರೆ ಕೈ ಆಗ್ತದೆ ಅವ್ರಿಗೆ. ಆದ್ರೆ ಮಜ್ಜಿಗೆ ಹುಳಿ, ಈ ಕೈ ಹುಳಿಯ ಒಂದು ಕಾಂಬಿನೇಷನ್ ಅಲ್ಲಿ ಅವರದನ್ನು ತಗೊಂಡ್ರೆ ಅವರಿಗೆ ರಕ್ತ, ಈಗ ಏನು ಮಾಡ್ತೇವೆ ಅಂದ್ರೆ ಈಗ ಮೆಡಿಸಿನ್ಸ್ಗಳು ಈ ಸ್ಟಮಕ್ ಎಂಪ್ಟಿಂಗ್ ಟೈಮ್ ಅಂತಿದೆ, ಶುಗರ್ ಕೂಡಲೇ ಇರಬಾರ್ದು ಡಯಾಬಿಟಿಸ್. ಸ್ವಲ್ಪ ಸಮಯದ ನಂತರ ಇನ್ಸುಲಿನ್ ಸೆಕ್ರೆಟ್ ಆಗ್ತದೆ, ನಾರ್ಮಲ್ ಆಗ್ತದೆ. ಈ ಮಜ್ಜಿಗೆಯನ್ನು ಕುಡಿಯುವುದರಿಂದ ರಕ್ತ ಇದರೊಟ್ಟಿಗೆ ಯಾವುದರೊಟ್ಟಿಗೆ ಅನ್ನದೊಟ್ಟಿಗೆ ಅದು ಏನು ರಕ್ತದ ಸಕ್ಕರೆ ಪರಿಣಾಮ ಕೂಡಲೇ ಹೇಳುವುದನ್ನು ತಡೆಯುತ್ತದೆ. ಅದಕ್ಕೆ ನಾವು ಮೆಂತೆಯನ್ನು ನೀಡ್ತೇವೆ. ಹಾಗೆ ನಾವು ಅರಿಶಿನವನ್ನು ನೀಡ್ತೇವೆ. ಅರಿಶಿನ ಏನು ನಾವು ಇವತ್ತು ಕೊಂಬನ್ನ, ನಮ್ಮ ಇವತ್ತು ಏನು ಮಾರ್ಕೆಟ್ ಲೆವೆಲ್ ಅರಿಶಿನ ಇಲ್ಲ, ಕೊಂಬನ್ನ ಪುಡಿ ಮಾಡಿ ಅದನ್ನ ಹಚ್ಚಿದ್ರೆ ಸುಮಾರು ದೀರ್ಘಕಾಲ ಚರ್ಮ ಕಾಯಿಲೆಗಳಿಗೆ ಅದು ಬಹಳ ಪರಿಣಾಮ, ಸೋರಿಯಾಸಿಸ್ಗೆ ಒಳ್ಳೆಯದು. ಹೀಗೆ 10 ಹಲವು ರೀತಿಯ ಮನೆಯಲ್ಲಿ ನಮಗೆ ಸಿಕ್ಕುವಂತ ಈಗ ನಾವು ಸಾಸಿವೆ ಎಲ್ಲರಿಗೂ ಗೊತ್ತು. ಈ ಸಾಸಿವೆಯನ್ನು ಬಿಸಿ ಮಾಡಿ ಆರ್ಥರೈಟಿಸ್ ಪೇಷಂಟ್ಸ್ಗೆ ಅವರು ಅದನ್ನ ಹಚ್ಚಿದ್ರೆ ಅದು ಕೂಡ್ಲೆ ಅವರ ನೀ ಪೇನ್ ಕಡಿಮೆ ಆಗ್ತದೆ. ಈ ರೀತಿಯ ಕೆಲವು ಹೆಲ್ಪ್ ಆಗುತ್ತೆ, ಅಂದ್ರೆ ಪೂರಕವಾಗಿ ಹೆಲ್ಪ್ ಆಗ್ತದೆ. ಅದೇ ಚಿಕಿತ್ಸೆ ಅಲ್ಲ, ಪ್ರಕೃತಿ ಚಿಕಿತ್ಸೆಯ ವಿಧಾನವೂ ಬೇರೆ, ಚಕ್ರ ಚಿಕಿತ್ಸೆ ತತ್ವವೂ ಬೇರೆ ಇರ್ತದೆ. ಆದ್ರೆ ಹರ್ಬಲ್ ಮೆಡಿಸಿನ್ ಪ್ರಕೃತಿವಾಗಿ ಸಿಗ್ತದೆ, ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತದೆ. ಡಾಕ್ಟರ್, ನಾವೀಗ ಉಪವಾಸದ ಬಗ್ಗೆ ಮಾತಾಡೋದಾದ್ರೆ, ಈ ನ್ಯಾಚುರೋಪತಿ ಪ್ರಕಾರ ಉಪವಾಸ ಮಾಡುವಂತದ್ದು ಯಾಕೆ ಒಳ್ಳೆಯದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಈಗ ಮೊದಲಿಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಏನಂತ ಹೇಳಿದ್ರೆ, ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ತತ್ವ ಆಕಾಶ ತತ್ವ. ಈ ಆಕಾಶ ತತ್ವವು ಇಲ್ಲಿ ಮುಖ್ಯವಾಗಿ ನಾವು ಆಕಾಶ ತತ್ವವನ್ನು ಒಂದು ಫೌಂಡೇಶನ್ ಆಗಿ ಇಟ್ಟುಕೊಂಡು, ಬೇಸ್ ಆಗಿ ಇಟ್ಟುಕೊಂಡು, ಯಾಕಂದ್ರೆ ನಮ್ಮ ದೇಹದಲ್ಲಿ ತುಂಬಾ ಹಾಲೋ ಆರ್ಗನ್ಸ್ ಇದೆ. ನಾವು ಆಕಾಶ, ದೇಹದ ಆಕಾಶ, ಪ್ರಕೃತಿ ಆಕಾಶ, ಇವುಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಉಪವಾಸ ನೀಡ್ತೇವೆ. ಉಪವಾಸ ಯಾಕೆ ನೀಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಉಪವಾಸ ಥೆರಪೆಟಿಕ್ ಫಾಸ್ಟಿಂಗ್. ಈಗ ಎಲ್ಲರೂ ಹೇಳ್ತಾರೆ ಪ್ರಕೃತಿ ಸೋದಗಳು ಉಪವಾಸ ಅಂದ್ರೆ ಆಗಲ್ಲ. ನಮ್ದು 3 ರೀತಿಯ ಉಪವಾಸ ಇದೆ. ನಾನು ಈಗಾಗಲೇ ಹೇಳಿದೆ, ಒಂದು ನೀರಿಗೆ ಅವರನ್ನ ತುಂಬಾ ನೀರು ಕುಡಿದು ಪ್ರಿಪೇರ್ ಮಾಡುದು, ಮತ್ತೆ ಅವರಿಗೆ ಸ್ವಲ್ಪ ಡಯಟ್ ಕೊಟ್ಟು ಜ್ಯೂಸ್ ಫಾಸ್ಟಿಂಗ್ ಅಂತ, ಅಂದ್ರೆ 2 ರಿಂದ 4 ಗ್ಲಾಸು 3 ಹೊತ್ತು ಅವರಿಗೆ 1 ಗ್ಲಾಸು. ಈಗ ಕೆಲವು ಅದು ರೋಗದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗ್ಯಾಸ್ಟ್ರಿಕ್ ನ ಪೇಷಂಟ್ಗೆ ನಾವು ಉಪವಾಸ ನೀಡುದಾದ್ರೆ ನಾವು ಕುಂಬಳಕಾಯಿ ರಸವನ್ನೇ 3 ಹೊತ್ತು ನೀಡ್ತೇವೆ. ಅದೇ ಒಬ್ಬ ಬೊಜ್ಜಿನ ಬಂದ್ರೆ ಅವನಿಗೆ ಲಿಂಬೆ ಜೇನುತುಪ್ಪ ರಸವನ್ನ 3 ರಿಂದ 4 ಹೊತ್ತು ಕೊಡ್ತೇವೆ, ಮತ್ತೆ ತುಂಬಾ ನೀರನ್ನು ಕುಡಿಲಿಕ್ಕೆ ಹೇಳ್ತೇವೆ. ಇದು ಒಂದು ಭಾಗ, ಇದು ಉಪವಾಸ. ಆನಂತರ ಉಪವಾಸ 3-4 ದಿವಸ ಆದ್ಮೇಲೆ ಅವನಿಗೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ತಿಕ್ ಜ್ಯೂಸ್, ಮುಸಂಬಿ ಜ್ಯೂಸ್ ನೀಡ್ತೇವೆ. ಆನಂತರ ಫ್ರೂಟ್ಸ್ ನೀಡ್ತೇವೆ. ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ 3 ವಿಧ ಅಂತ ಡಯಟ್, ಎಲಿಮಿನೇಟಿವ್ ಡಯಟ್, ಮತ್ತೆ ನಾವು ಸೂದನಿಂಗ್ ಡಯಟ್ ಅಂತ, ಕನ್ಸ್ಟ್ರಕ್ಟಿವ್ ಡಯಟ್. ಸೂದನಿಂಗ್ ಡಯಟ್, ಕನ್ಸ್ಟ್ರಕ್ಟಿವ್ ಡಯಟ್. ಎಲಿಮಿನೇಟ್ ಡಯಟ್ ಅಂದ್ರೆ ಬರೀ ಜ್ಯೂಸು, ಸೂದನಿಂಗ್ ಡಯಟ್ ಅಂದ್ರೆ ಫ್ರೂಟ್ಸ್ಗಳು, ಮತ್ತೆ ಅವರಿಗೆ ರಾ ಡಯಟ್, ನಾರ್ಮಲ್ ಫುಡ್ ಅನ್ನ ನೀಡಲಿಕ್ಕೆ. ಅಂದ್ರೆ ಅವರಿಗೆ ಮತ್ತೆ ಸಹ ಉಪವಾಸ ಆದ್ಮೇಲೂ ಸಹ 1-2 ರಿಂದ 3 ದಿವಸ ಜಂಕ್ ಫುಡ್ಗಳಾಗ್ಲಿ, ಖಾರ ಆಗ್ಲಿ ಅವ್ರು ತಿನ್ಬಾರ್ದು. ಯಾಕಂದ್ರೆ ಒಳಗಡೆ ಹೊಟ್ಟೆಯೊಳಗಂತ ಬೇರೆ ಬೇರೆ ಮ್ಯೂಕಸ್ಗಳು ಡಿಸ್ಟರ್ಬ್ ಆಗಿರುತ್ತೆ. ಇದರ ಪರಿಣಾಮ ಏನಂತ ಹೇಳಿದ್ರೆ, ನೀವೆಲ್ಲ ತಿಳ್ಕೊಳ್ಬಹುದು, ಯಾವ ಶಕ್ತಿ ಜೀರ್ಣಕ್ರಿಯೆಗೆ ಉಪಯೋಗಿಸಲ್ಪಡುತ್ತದೋ ಅದು ನಮ್ಮ ಲಿವರ್ ಅನ್ನ, ಈಗ ಮುಖ್ಯವಾಗಿ ನಮ್ಗೆ ಯಕೃತ್, ಇವತ್ತು ಎಲ್ಲರಿಗೂ ಲಿವರ್ ತೊಂದರೆ ಅಂತ ಹೇಳ್ತೇವೆ. ನಮ್ಮ ಆಹಾರ ಇವತ್ತು ಸರಿ ಇಲ್ಲ, ನಮ್ಮ ಇವತ್ತು ನಾವು ಸೇವಿಸುವ ಗಾಳಿಗಳು ಕಲುಷಿತ, ನಾವು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನೀರು ಕಲುಷಿತ. ಏನಾಗ್ತದೆ ಅಂತ ಹೇಳಿದ್ರೆ, ಕಲುಷಿತವಾಗಿ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ತದೆ. ಈ ಪ್ರಕೃತಿ ಚಿಕಿತ್ಸೆ ಒಂದು ನಮ್ಮ ಯಕೃತ್ ಅನ್ನ ಮುಖ್ಯವಾಗಿ ಇಟ್ಟುಕೊಂಡು ದೇಹದಲ್ಲಿ ಎಲ್ಲ ಕಷ್ಮಗಳನ್ನ ಹೊರಗೆ ಮಾಡ್ತದೆ. ಮತ್ತೆ ಏನೇ ಇನ್ಫ್ಲಮೇಷನ್ ಅದು, ನೀವೇನು ಏನೋ ಒಂದು ಇರುವೆ ಕಚ್ಚಿದ್ರು ಒಂದು ದಪ್ಪ ಆಗ್ತದೆ ಅವರಿಗೆ, ಅದು ಇನ್ಫ್ಲಮೇಷನ್, ಆಂಟಿ ಇನ್ಫ್ಲಮೇಟರಿ ಆಗಿ ಆಕ್ಟ್ ಮಾಡ್ತದೆ. ಮತ್ತೆ ದೇಹದಲ್ಲಿರೋ ಎಲ್ಲ ಅಂಗಗಳಿಗೂ ವಿಶ್ರಾಂತಿ ನೀಡ್ತದೆ. ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಂದಕ್ಕೂ ವಿಶ್ರಾಂತಿ ಇದೆ. ದೇಹವೆಂಬ ಒಂದು ಕರುಳಿಗೆ, ನಮ್ಮ ಇದಕ್ಕೆ ವಿಶ್ರಾಂತಿ ಇಲ್ಲ. ಈ ಉಪವಾಸದಲ್ಲಿ ನಾವು ಉಪವಾಸ ಅಂದ್ರೆ ಪೂರ್ಣ ಉಪವಾಸ ಅಲ್ಲ,
ಈ ಜ್ಯೂಸ್ ಫಾಸ್ಟಿಂಗ್ ನಮ್ಮಲ್ಲಿ ಸಾಧಕರು ಮಾಡ್ತಾರೆ, ಒಂದ್ ದಿವಸ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ 3-4 ದಿವಸ ಇನ್ನೂ ಒಂದ್ ದಿವಸ ಮಾಡಿ ಡಾಕ್ಟರ್ ಅಂತ ಹೇಳ್ತಾರೆ. ಅದರ ಕಾರಣ ಏನಂತ ಹೇಳಿದ್ರೆ ಅಷ್ಟು ವಿಶ್ರಾಂತಿಯನ್ನು ಒಂದು ದೇಹಕ್ಕೆ ಮಾತ್ರ ಅಲ್ಲ, ಈಗ ತುಂಬಾ ಸ್ಟಡೀಸ್ ಅನ್ನು ನಾವು ಮಾಡಿದ್ದೇವೆ. ದೇಹದಲ್ಲಿರುವಂತಹ ಹಾರ್ಮೋನ್ಗಳು ಸೆರೋಟೋನಿನ್ ಲೆವೆಲ್ ಹೈ ಆಗ್ತದೆ. ಈಗ ಡಿಪ್ರೆಷನ್ ಆಗೋದೆಲ್ಲ ಕಡಿಮೆ ಆಗ್ತದೆ, ಈ ಸೆರೋಟೋನಿನ್ ಲೆವೆಲ್ ಆಗ್ತದೆ. ಆಗ ಅವರಿಗೆ ಮನಸ್ಸಿಗೂ ತುಂಬಾ ವಿಶ್ರಾಂತಿ ನೀಡುತ್ತದೆ. ಹಾಗೆ ನಾವು ದೇಹಕ್ಕೂ ಮತ್ತು ಮನಸ್ಸಿಗೂ ಎರಡಕ್ಕೂ ಸಮ್ಮಿಲನವಾಗಿ ನಾವು ಉಪವಾಸ ಚಿಕಿತ್ಸೆಯನ್ನ ಅವರ ದೇಹಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಪ್ರಾಯಕ್ಕೆ ತಕ್ಕ ಹಾಗೆ ಅದೇ ರೀತಿ ಅಂತ ಉಪವಾಸ ಚಿಕಿತ್ಸೆಯನ್ನು ನೀಡಿ, ಇದು ಬಹಳ ಮುಖ್ಯ. ನನ್ನ ಒಂದು 30 ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಉಪವಾಸ ಪ್ರಾರಂಭಿಸಿ 2ನೇ ದಿವಸ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬರ್ತದೆ. ಉಪವಾಸ ಮಾಡಿ 2ನೇ ದಿವಸ ಆರ್ಥ್ರೈಟಿಸ್ ಪೇನ್ ಕಡಿಮೆ ಬರ್ತದೆ. ಅಂದ್ರೆ ಅಷ್ಟು ಪರಿಣಾಮಕಾರಿ ಅದು ಜಾಯಿಂಟ್ಗಳಿಗೆ, ನಮ್ಮ ಜಠರಕ್ಕೆ, ಮತ್ತೆ ಏನೇ ಒಂದು ಗಾಯಗಳಿದ್ರೆ ಅದು ಹೀಲ್ ಆಗ್ತದೆ. ಅದು ಅಂದ್ರೆ ಇಟ್ಸ್ ಆಂಟಿ ಇನ್ಫ್ಲಮೇಟರಿ ಇಫೆಕ್ಟ್. ಆದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಇರುತ್ತೆ ಉಪವಾಸ ಕ್ರಮ. ಹಾಗಿದ್ರೆ ಬೇರೆ ಬೇರೆ ಕ್ರಮ ಇದೆ. ನಾವು ವೈದ್ಯರು ನೋಡಿ ಅದನ್ನ ಪರಿಶೀಲಿಸಿ ಇಂಥವರಿಗೆ ಅವರನ್ನ ಮೆಂಟಲಿ ಪ್ರಿಪೇರ್ ಮಾಡಿ ಯಾವುದೇ ರೀತಿಯಲ್ಲಿ ಅವರಿಗೆ ನ್ಯೂಟ್ರಿಷನ್ಸ್ ಕೊರತೆ ಆಗದಾಗ ಉಪವಾಸ ಚಿಕಿತ್ಸೆಯನ್ನು ನೀಡ್ತಾರೆ. ಸೊ ಅವ್ರವರ ಹೆಲ್ತ್ ಕಂಡೀಷನ್ ಮೇಲೆ ನೀವು ಉಪವಾಸ ಕ್ರಮವನ್ನ ಹೇಳ್ಕೊಡ್ತೀರಾ, ಅಂದ್ರೆ ಈ ತರ ಮಾಡ್ಬೇಕು ಅನ್ನೋದು. ಮುಂದೆ ನಾನು ಹೇಳ್ತೇನೆ, ಕೆಲವು ಕಂಡೀಷನ್ಸ್ಗೆ ನಾವು ತುಂಬಾ ಲಾಂಗ್ ಫಾಸ್ಟಿಂಗ್ಸ್ ಅನ್ನು ನೀಡುವುದಿಲ್ಲ. ಡಾಕ್ಟರ್, ಈಗ ಹೇಳಿದ್ರೆ ನೀವು ಹೆಲ್ತ್ ಇಶ್ಯೂಸ್ ಇದ್ದವರು ಒಬ್ಬೊಬ್ರು ಒಂದೊಂದು ತರ ಫಾಸ್ಟಿಂಗ್ ಮಾಡ್ಬೇಕಾಗತ್ತೆ, ಉಪವಾಸ ಮಾಡ್ಬೇಕು ಅಂತ. ಹಾಗಿದ್ರೆ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ಒಂದ್ ಪರ್ಸನ್ಗೆ, ಆದ್ರೆ ನಾನ್ ಇನ್ನು ಹೆಲ್ದಿ ಆಗಿರ್ಬೇಕು ಯಾವಾಗ್ಲೂ, ಅಂದ್ರೆ ಹೆಲ್ದಿಯಾಗಿ ಇರುವಂತ ಮನುಷ್ಯ ನನ್ನ ಹೆಲ್ತ್ ಅನ್ನ ಕಾಪಾಡ್ಕೊಳ್ಬೇಕು ಅಂತ ಉಪವಾಸ ಮಾಡ್ಬೋದಲ್ವಾ? ಸೊ ಅದರ ಕ್ರಮ ಯಾವ ರೀತಿಯಾಗಿರುತ್ತೆ? ಈಗ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸವನ್ನ ಮನೆಯಲ್ಲಿ ಜ್ಯೂಸ್ ಫಾಸ್ಟಿಂಗ್ ರೆಕಮೆಂಡ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಬರೀ ಜ್ಯೂಸ್ ಅನ್ನು ಅವ್ರು ಕುಡಿದ್ರೆ ಅದಕ್ಕೆ ತಕ್ಕಾದಂತ ಪ್ರಿಕಾಷನ್ ಮೆಜರ್ಸ್ ಗಳನ್ನ ತಗೊಳ್ಬೇಕು. ಅವ್ರ ಮಣ್ಣಿನ ಬಟ್ಟೆಯನ್ನು ತಗೊಳ್ಬೇಕು, ರೆಸ್ಟ್ ಇರ್ಬೇಕು, ಮತ್ತೆ ಕೆಲಸ ಮಾಡ್ಲಿಕ್ಕೆ ಸಹ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಫಸ್ಟ್ ಪ್ರಕೃತಿ ಚಿಕಿತ್ಸಾ ಸೆಂಟ್ರಲ್ಲಿ ಬಂದವರು ಉಪವಾಸ ಚಿಕಿತ್ಸೆಯನ್ನು ಅಳವಡಿಸಿಕೊಂಡ ಮೇಲೆ ಮನೆಯಲ್ಲಿ ಅವರಿಗೆ ವಾರಕ್ಕೊಂದ್ ದಿವಸ ಉಪವಾಸ ಮಾಡ್ಲಿಕ್ಕೆ ಹೇಳ್ತೇವೆ. ಈಗ ನೀವು ಸಾಮಾನ್ಯ ಗೊತ್ತಾಗ್ಬೇಕು ಹೇಗೆ ಮಾಡ್ಬೇಕು ಅನ್ನೋದು. ಹೌದು, ಸೆಂಟ್ರಲ್ ಇದ್ರೆ ನಾನು 3-4 ದಿವಸ ನಿಮ್ಮನ್ನು ಉಪವಾಸಲಿಟ್ಟು ಸಜ್ಜುಗೊಳಿಸ್ತೇನೆ. ಇಲ್ಲ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಪ್ರಕೃತಿ ಚಿಕಿತ್ಸಾ ನಿಯಮಗಳನ್ನು ಹೇಳ್ತೇವೆ. ಉಪವಾಸ ಮಾಡುವಾಗ ಅಲ್ಲಿ ನೀವು ಯಾವ ರೀತಿ ಫ್ರೂಟ್ ಫಾಸ್ಟಿಂಗ್ ಅಂತ, ಅದು ಫಾಸ್ಟಿಂಗ್. ಯಾಕಂದ್ರೆ ನಾವೇನ್ ಹೇಳ್ತೇವೆ ಅವರಿಗೆ, ಒಂದು ಹಣ್ಣನ್ನ, ಈಗ ಅವರಿಗೇನು ಗ್ಯಾಸ್ಟ್ರಿಕ್ ಎಲ್ಲ ಇಲ್ಲ ಇದ್ರೆ ಒಂದು ಮುಸುಂಬಿ ಹಣ್ಣು ಅಥವಾ ಒಂದು ಇದು ಆಪಲ್ ಅಥವಾ ಪಪ್ಪಾಯನು, ಅದನ್ನ ಅವರು ನಿಯಮಿತ ಕ್ವಾಂಟಿಟಿಯಲ್ಲಿ ತಕೊಂಡು ತುಂಬಾ ನೀರನ್ನು ಕುಡಿದ್ರೆ ಮನೆಯಲ್ಲಿ ಒಂದು ದಿವಸಕ್ಕಿಂತ ಜಾಸ್ತಿ ಉಪವಾಸವನ್ನು ಮಾಡಬಾರ್ದು. ಒಂದ್ ದಿವಸ ವಾರಕ್ಕೊಂದ್ ದಿವಸ ಅವರು ಉಪವಾಸವನ್ನು ಮಾಡಬಹುದು. ಸಾಮಾನ್ಯ ಯಾವುದೇ ಕಾಯಿಲೆಗಳಿಲ್ಲ ಇದ್ರೆ ಅವರು 3-4 ದಿವಸ ಅವರು ಉಪವಾಸವನ್ನ ಪ್ರಕೃತಿ ಚಿಕಿತ್ಸಾ ಸೆಂಟ್ರಲ್ಲಿ ಮಾಡಿದ್ರೆ ಅವರಿಗೆ ಕಾಯಿಲೆಗಳು ಮುಂದೆ 10 ವರ್ಷ ಅದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ನೋಡಿದ್ದೇನೆ ಸುಮಾರು ಜನ ಹಿಂಗೆ ನೀವೇ ಹೇಳಿದಾಗೆ ಬರ್ತಾರೆ, 1 ವಾರ ಇರ್ತಾರೆ, ಮತ್ತೆ ಉಪವಾಸವನ್ನ ಪ್ರತಿ ವಾರ ಫ್ರೂಟ್ ಫಾಸ್ಟಿಂಗ್ ಮನೆಯಲ್ಲಿ ಮಾಡ್ತಾರೆ, ತೂಕಗಳನ್ನು ಕಡಿಮೆ ಮಾಡ್ತಾರೆ, ಎನರ್ಜಿನೂ ಜಾಸ್ತಿ ಮಾಡ್ತಾರೆ. ಮತ್ತೆ ಇನ್ನೊಂದಿದೆ, ಉಪವಾಸ ಮಾಡಿದ ಎನರ್ಜಿ ಹೋಗ್ತದೆ ಅಂತ ನಾನಿಲ್ಲಿ ನೋಡಿದ್ದೇನೆ. ಉಪವಾಸದಲ್ಲಿರುವಾಗ ಅವರಿಗೆ ಅಷ್ಟು ಎನರ್ಜಿ ಫುಡ್ ತಗೊಳ್ಳುವಾಗಿರುವುದಿಲ್ಲ. ಅಂದ್ರೆ ನಮ್ಮ ದೇಹ ಹೇಳ್ತೇನೆ, ನಾವು ಒಂದು ಕೆಲವರಿಗೆ ಗೊತ್ತಿರೋದಿಲ್ಲ, ಅಂದ್ರೆ ಬೇರೆ ರೀಸನ್ಗೂ ಕೆಲವರು ಉಪವಾಸ ಮಾಡ್ತಾರಲ್ವಾ ಜನರಲ್ ಆಗಿ, ಅವಾಗ್ಲೂ ಅವ್ರು ಹೇಳೋದುಂಟು, ನಮಗೆ ಉಪವಾಸ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಿರೋದಿಲ್ಲ, ಅಂದ್ರೆ ಆ ಫೀಲ್ ಆಗೋದಿಲ್ಲ, ಆರಾಮಾಗಿದ್ದೀವಿ, ಅಂದ್ರೆ ಉಲ್ಲಾಸ ಇರುತ್ತೆ ನಮ್ಗೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದು, ಸರಿ, ಅಂದ್ರೆ ಗೊತ್ತಿರುವುದಿಲ್ಲ ಒಂದು. ಮತ್ತೆ ಏನಂತ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಎನರ್ಜಿಗಳು ನಮ್ಗೆ, ನಾನು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಹ್ಯೂಮನ್ ಬಾಡಿ ಬಗ್ಗೆ ನಮಗೆ ಗೊತ್ತಿರೋದು ಸ್ವಲ್ಪ, ಸೈನ್ಸ್ ಅಲ್ಲಿ ಕಂಡಿರೋದು ಇನ್ನೂ ಸ್ವಲ್ಪ, ಗೊತ್ತಿರೋದು ತುಂಬಾ ಇದೆ, ತುಂಬಾ ಎನರ್ಜೀಸ್ ಇದೆ ನಾವೆಲ್ಲ ದೈಹಿಕ ಎನರ್ಜಿ ಬಗ್ಗೆ ಮಾತಾಡ್ತೇವೆ, ಪ್ರಾಣದ ವೈಟಲ್ ಎನರ್ಜಿ ಅಂತ ಹೇಳಿದ್ರೆ, ಮಾನಸಿಕ ಆಧ್ಯಾತ್ಮಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಎಲ್ಲ ಶಕ್ತಿ ಇದೆ ನಮ್ಗೆ. ಏನಾಗ್ತದೆ ಇವತ್ತು ಒತ್ತಡದ ಜೀವನದಲ್ಲಿ ಎಲ್ಲ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಈ ಉಪವಾಸ ಚಿಕಿತ್ಸೆಯಲ್ಲಿ ಎಲ್ಲ ಶಕ್ತಿಗಳನ್ನು ನಾವು ವಾಪಸ್ ಬರುವಾಗ ಬರೀ ದೈಹಿಕವಾಗಿ ಫುಡ್ ಮೇಲೆಲ್ಲ ನಮ್ಮ ಮಾನಸಿಕ ಒಂದು ಶಕ್ತಿ, ಕ್ಷಮತೆ, ಮತ್ತೆ ಬೌದ್ಧಿಕ ಕ್ಷಮತೆ ಮತ್ತು ಆಧ್ಯಾತ್ಮಿಕ ಕ್ಷಮತೆ ಎಲ್ಲ ಅದು ಜಾಸ್ತಿ ಆಗ್ತದೆ. ಡಾಕ್ಟರ್, ಹಾಗಿದ್ರೆ ಈ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದಾ? ಇದ್ರ ಬಗ್ಗೆ ಹೇಳಿ. ಹೌದು, ಒಂದು ನಾವೇನಂದ್ರೆ ಉಪವಾಸ ಮಾಡುವಾಗ ಅವರಿಗೆ ಮೊದಲು ಅವರು ಏನೆಷ್ಟು ಮಾಡ್ತಾರೆ ಎಕ್ಸರ್ಸೈಸ್ಗಳು ಕಡಿಮೆಗೊಳಿಸಬೇಕು. ಅವರಿಗೆ ಇಲ್ಲಿ ನಾವೇನ್ ಹೇಳ್ತೇವೆ, 2 ರೆಸ್ಟ್ ಉಪವಾಸದಲ್ಲಿ, ಒಂದು ಫಿಸಿಕಲ್ ರೆಸ್ಟ್, ಒಂದು ಫಿಸಿಯಲಾಜಿಕಲ್ ರೆಸ್ಟ್, ಮತ್ತೊಂದು ಮೆಂಟಲ್ ರೆಸ್ಟ್ ಅಂತ 3. ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಎಕ್ಸರ್ಸೈಸ್ ಅನ್ನು ಮಾಡಿದ್ರೆ, ಸ್ವಲ್ಪ ವಾಕಿಂಗ್, ಒಂದು ಗಂಟೆ ವಾಕ್ ಮಾಡೋರು ಅವತ್ತೊಂದು 15-20 ನಿಮಿಷ ವಾಕ್ ಮಾಡ್ಬೋದು. ಯೋಗಾಸನವನ್ನ ಮಾಡಬಹುದು, ಅದರಲ್ಲಿ ಯಾವ ರೀತಿ ಟಯರ್ಡ್ ಆಗುವುದಿಲ್ಲ. ಅವರಿಗೆ 1 ಗಂಟೆ ಯೋಗಾಭ್ಯಾಸವನ್ನ ಮಾಡಿದ್ರೆ, ಮತ್ತೆ ಉಪವಾಸವನ್ನ ಮಾಡಿದ್ರೆ, ಮತ್ತೆ ಕೆಲವು ಪ್ರಿಕಾಷನ್ಸ್ ನ್ಯಾಚುರೋಪತಿಯಲ್ಲಿ ತಗೊಳ್ಬೇಕಾಗ್ತದೆ. ಕೋಲ್ಡ್ ಪ್ಯಾಕ್ ಅಂದ್ರೆ ಹೊಟ್ಟೆಗೆ ಒಂದು ತಣ್ಣೀರಿನ ಪಟ್ಟಿ, ಮತ್ತೆ ತುಂಬಾ ನೀರು ಕುಡಿಯುವುದು, ಇದೆಲ್ಲ ಮಾಡಿದ್ರೆ ಅವರಿಗೆ ಅದರದ್ದೇನು ಅಗತ್ಯ, ತುಂಬಾ ಏನು ಎಕ್ಸರ್ಷನ್ ಆಗೋದಿಲ್ಲ, ಎಕ್ಸರ್ಷನ್ ಆಗೋ ಚಾನ್ಸೇ ಇರುವುದಿಲ್ಲ.
ಯಾಕಂದ್ರೆ ನಮ್ಮ ಹತ್ರ ಇನ್ನೂ ಹೇಳ್ತಾನೆ, ನಾವು ಮಾಡಬೇಡಿ ಅಂದ್ರು ನನಗೆ ಇವತ್ತು ಒಂದು ದಿವಸ ಅರ್ಧ ಗಂಟೆ ವಾಕ್ ಮಾಡೋರು ಟೈರ್ಡ್ ಆಗ್ತಿತ್ತು, ಇವತ್ತು ಉಪವಾಸ ಮಾಡ್ತೀನಿ ನನಗೆ ಟೈರ್ಡ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಅಷ್ಟು ಅದು ಇಫೆಕ್ಟಿವ್ ಇರ್ತದೆ. ಆದ್ದರಿಂದ ಫಿಸಿಕಲ್ ಆಕ್ಟಿವಿಟಿನ ಮಿನಿಮೈಸ್ ಮಾಡಬೇಕು, ಜಾಸ್ತಿ ಮಾಡಬೇಕು. ಕೆಲವರಿಗೆ ನನ್ನ ಬಾಡಿ ವೇಟ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ದೇಹದ ತೂಕವನ್ನ ಇಳಿಸ್ಬೇಕು ಅಂತ ಇರುತ್ತೆ. ಸೊ ಅಂತವರಿಗೆ ಈ ನ್ಯಾಚುರೋಪತಿಯಲ್ಲಿ ಮಾಡುವಂತ ಉಪವಾಸ ಕ್ರಮ ಹೆಲ್ಪ್ ಆಗುತ್ತಾ? ಹೌದು. ಈಗ ಎರಡು ರೀತಿಯಾದಂತ ಅವರಿಗೆ ಕ್ರಮ ಇದೆ. ಒಂದು ನಮ್ಮ ಸೆಂಟ್ರಲ್ಲಿ ಬಂದಾಗ ನಾವು ಕೊಡುವಂತ ಉಪವಾಸ ಚಿಕಿತ್ಸೆ ಬೇರೆ ಅವರಿಗೆ. ಈಗ ಒಬ್ಬರು ಹೇಳ್ತಾರೆ ನನಗೆ ನಾನು ಟ್ರೀಟ್ಮೆಂಟ್ ತಗೊಳ್ತೀನಿ, ನನಗೆ ಬರ್ಲಿಕ್ಕೆ ಅದಕ್ಕೂ ಒಂದು ಮಾರ್ಗ ಇದೆ. ಏನಂತ ಹೇಳಿದ್ರೆ ಅವರು ಕ್ಯಾಲೋರೀಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಈಗ ನಾವೊಬ್ಬರಿಗೆ ಒಂದು ಡಯಟ್ ಚಾರ್ಟ್ ಅನ್ನು ಕೊಡ್ತೀವಿ. ಪ್ರಕೃತಿ ಚಿಕಿತ್ಸೆ ಮೂಲಕ ಮನೆಯಲ್ಲಿ ಉಪವಾಸದಲ್ಲಿ 10 ಹಲವು ವಿಧಾನಗಳಿವೆ. ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಬೆಳಗ್ಗೆ ಎದ್ದು ತುಂಬಾ ನೀರನ್ನು ಕುಡಿಬೇಕು. ಅವರಿಗೇನು ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಇದ್ರೆ, ಶುಗರ್ ಸಮಸ್ಯೆ ಇಲ್ಲ, ಲಿಂಬೆ ತುಪ್ಪ ರಸವನ್ನು ಕುಡಿಬೇಕು. ಕುಡಿದಾದ್ಮೇಲೆ ಅವರು ಅವತ್ತು ಒಂದು ಲೈಟ್, ಈಗ ರಾಗಿ ಗಂಜಿ ಆಗಲಿ, ಲೈಟ್ ಬ್ರೇಕ್ಫಾಸ್ಟ್, ಯಾವುದೇ ಕ್ಯಾಲರಿ ಇರುವಂತ, ಯಾಕಂದ್ರೆ ಈಗ ಎಸ್ಪೆಷಲಿ ರಾಗಿಯಲ್ಲಿ ಯಾವುದೇ ಕ್ಯಾಲರಿ ಇಲ್ಲ, ಕ್ಯಾಲ್ಸಿಯಂ ಇದೆ. ಅಥವಾ ತೆಳ್ಳಗಾದಂತ ಹಾಲು ಅದನ್ನ ಸೇವಿಸಬಹುದು. ದಪ್ಪ ಹಾಲಲ್ಲ, ತೆಳ್ಳಗಾದ. ಈಗ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ತಿಕ್ಕ ಹಾಲಿಗೆ ಅರ್ಧ ಗ್ಲಾಸ್ ನೀರನ್ನ ಹಾಕಿ ತಗೊಳ್ಬಹುದು, ಯಾಕಂದ್ರೆ ಕ್ಯಾಲ್ಸಿಯಂ ಬೇಕಾಗ್ತದೆ ಅವರಿಗೆ. ಮತ್ತೆ ಮಧ್ಯಾಹ್ನ ಫ್ರೂಟ್ಸ್ ತಗೊಳ್ಬಹುದು. ಅವರು ಬರೀ ಫ್ರೂಟ್ಸ್, ಒಂದು ಫ್ರೂಟ್ ಅನ್ನು ತಗೊಳ್ಬಹುದು. ಸಂಜೆ ಅನ್ನೋದವರಿಗೆ ಅನಿಸಿದ್ರೆ ಒಂದು ಅರ್ಧ ಫ್ರೂಟ್ ಅಂತ, ರಾತ್ರಿ ಒಂದು ಪಪ್ಪಾಯನ್ನು ಮತ್ತು ಇದು ಮಜ್ಜಿಗೆಯನ್ನು ತಗೊಳ್ಬಹುದು. ಈ ರೀತಿ ಅವರು ಉಪವಾಸವನ್ನು ಮಾಡಿದ್ವಿ. ಎಷ್ಟೋ ಜನರಿಗೆ ನಾನು ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಫಾಸ್ಟಿಂಗ್ ಅಂದ್ರೆ ಪೂರ್ತಿ ಫಾಸ್ಟಿಂಗ್ ಅಲ್ಲ, ಅವರಿಗೆ ಅವರ ಕೆಲಸಗಳನ್ನ ಮಾಡಬೇಕು. ಫ್ರೂಟ್ ಫಾಸ್ಟಿಂಗ್ ಇಂಥದ್ದು ಮನೆಯಲ್ಲಿ ಅವರು ಮಾಡಬೇಕಾದ್ರೆ 1 ರಿಂದ 2 ದಿವಸ ಮಾತ್ರ. ಅದಕ್ಕಿಂತ ಅವರು ಪ್ರಕೃತಿ ಚಿಕಿತ್ಸಾ ಸಲಹೆಯನ್ನು ತಕೊಂಡು ಮತ್ತೆ ಮುಂದುವರಿಸಬಹುದು ಅಂತ ಫುಡ್ಗಳನ್ನು ಹಾಗೆ. ಈಗ ನಾವು ಅವ್ರಿಗೆ ಹೇಳ್ತೇವೆ, ನೀವು ಮಧ್ಯಾಹ್ನ ರಾತ್ರಿ ಬರೀ ಫ್ರೂಟ್ಸ್ ಅನ್ನು ಸೇವಿಸಿ, ಮಧ್ಯಾಹ್ನ ಬೇಕಾದ್ರೆ ಸ್ವಲ್ಪ ಅನ್ನ ಊಟ ಮಾಡಿ, ನಿಮ್ಮ ಆಕ್ಟಿವಿಟೀಸ್ ಅನ್ನು ಸ್ವಲ್ಪ ಸಂಜೆ ವಾಕ್ ಮಾಡಿ, ಬೆಳಗ್ಗೆ ಯೋಗ ಮಾಡಿ, ಈಗ ಮಾಡಿ. ಈ ರೀತಿಯ ಉಪವಾಸಗಳನ್ನು ಮಾಡಬಹುದು. ಬಿಟ್ಟು ಅವರು ತೂಕವನ್ನು ಕಡಿಮೆ ಮಾಡಲಿಕ್ಕೆ, ತುಂಬಾ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ, ಯಾಕಂದ್ರೆ ತೂಕ ಕಡಿಮೆ ಮಾಡ್ಲಿಕ್ಕೆ ಬೊಜ್ಜು ಬರ್ಲಿಕ್ಕೆ ಒಂದು ಕಾರಣ ಆಹಾರ ಮಾತ್ರ ಅಲ್ಲ. ಇವತ್ತು ನಾವು ನೋಡಿದ 40 ವರ್ಷ ನಂತರ ಹೆಂಗಸರಿಗೆ, ಎಸ್ಪೆಷಲಿ ಆಫ್ಟರ್ ಡೆಲಿವರಿ, ಅವ್ರ ಮೆನಪಾಸ್ಗೆ ಆಗುವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗ್ತದೆ. ಆಗ ಅವರಿಗೆ ಏನು ಬೊಜ್ಜು ಬರುವುದೇನು ಆಹಾರದ ಮೇಲೆಲ್ಲ, ಹಾರ್ಮೋನ್ಗಳ ಕೊರತೆ ಇರ್ತದೆ. ಈ ರೀತಿಯ ಉಪವಾಸ, ಯೋಗಾಭ್ಯಾಸ, ಪ್ರಕೃತಿ ಚಿಕಿತ್ಸಾ ನಿಯಮಗಳನ್ನ ಅವರು ಪಾಲಿಸಿದ್ರೆ, ಯೋಗವನ್ನು ದಿನನಿತ್ಯ ಅವರು ಮಾಡಿದ್ರೆ, ನಮ್ಮ ಕೆಲವು ಸೆಂಟರ್ಗಳು ಆನ್ಲೈನ್ ಯೋಗವನ್ನು ಮಾಡ್ತಾರೆ, ದಿನನಿತ್ಯ ಮಾಡಿದ್ರೆ ಆ ಹಾರ್ಮೋನ್ಗಳ ಸವಿಸಿಗೆ ಸರಿಯಾದವರು ಬೊಜ್ಜು ಕಡಿಮೆ ಆಗ್ತದೆ. ಯಾಕಂದ್ರೆ ಕಾರಣ ಕಂಡುಹಿಡಿದುಕೊಂಡು ಸರಿಯಾಗಿ ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಲಹೆ ಮೇಲೆಗೆ ಅವರು ಉಪವಾಸವನ್ನು ಮಾಡುದು. ಡಾಕ್ಟರ್, ಈಗ ಡಯಾಬಿಟಿಸ್ ಇರೋರಿಗೆ ಟೈಮ್ ಟು ಟೈಮ್ ಫುಡ್ ತಗೋಬೇಕು, ಮಿಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಡಯಾಬಿಟಿಸ್ ಇರೋರು ಅಥವಾ ಬೇರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇರೋರು ಯಾವ ರೀತಿಯಾಗಿ ಉಪವಾಸವನ್ನ ಮಾಡ್ಬೇಕಾಗುತ್ತೆ? ಅಂದ್ರೆ ಇನ್ ಟೈಮ್ ಫುಡ್ ತಗೊಳ್ಳೇಬೇಕು ಅಂತ ಕೆಲವೊಂದಿಷ್ಟು ಕಾಯಿಲೆಗಳಿಗೆ ಇದ್ದಾಗ ಹೇಗೆ ಅವರು ಉಪವಾಸ ಕ್ರಮವನ್ನ ಪಾಲಿಸಬೇಕಾಗುತ್ತೆ? ಈಗ ಯಾರು ಮಧುಮೇಹ ರೋಗಿಗಳಿಗೆ, ಅವರಿಗೆ ನಾವು ಜ್ಯೂಸ್ ಫಾಸ್ಟಿಂಗ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ತೇವೆ. ಇನ್ ಕೇಸ್ ಯಾಕಂದ್ರೆ ಮೆಡಿಸಿನ್ಸ್ ಮೇಲೆ ಇರ್ತಾರೆ, ಇನ್ಸುಲಿನ್ ಮೇಲೆ ಇರ್ತಾರೆ, ಫಾಸ್ಟಿಂಗ್ ಮಾಡಬಹುದು. ಹಾಗಾದ್ರೆ ಅವರಿಗೆ ಫ್ರೂಟ್ ಅಲ್ಲಿ ಫಾಸ್ಟಿಂಗ್ ಮಾಡಬಹುದು, ಏನು ತೊಂದರೆ ಇಲ್ಲ. ಅದು 1 ರಿಂದ 2 ವಿಧಾನ ಬೇರೆ ಇರುತ್ತೆ ಅಷ್ಟೇ, ಬೇರೆ ಇರ್ತದೆ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ ನಾವು. ಅವ್ರು 1-2 ದಿವಸ ಫ್ರೂಟ್ ಫಾಸ್ಟಿಂಗ್ ಮಾಡಿ ಮತ್ತೆ ಪುನಃ ಆಹಾರಕ್ಕೆ ಬರಬೇಕು. ಅವರ ಶುಗರ್ ಲೆವೆಲ್ ಅನ್ನು ನೋಡ್ಕೊಂಡು, ಪ್ರೀ ಮತ್ತೆ ಪೋಸ್ಟ್, ಈಗ ಅವರು ಉಪವಾಸಕ್ಕೆ ಬರುವಾಗ ಅವರ ಶುಗರ್ ಲೆವೆಲ್ ನೋಡ್ತೇವೆ. ಒಂದು ಸಂಜೆ ಆಗುವಾಗ ಅವ್ರದ್ದೊಮ್ಮೆ ಶುಗರ್ ರ್ಯಾಂಡಮ್ ಬ್ಲಡ್ ಶುಗರ್ ನೋಡ್ಲೇಬೇಕಾಗ್ತದೆ. ಅವ್ರು ತುಂಬಾ ಜಾಗೃತಿ ತಕೊಂಡು ಸೆಂಟರ್ಗಳಲ್ಲಿ ಮಾಡಬಹುದು. ಮನೆಯಲ್ಲಿ ಈಗ ಫ್ರೂಟ್ ಇಂದ ಅವರಿಗೆ ಏನಾದ್ರೂ ಶುಗರ್ ಲೆವೆಲ್ ಹೈ ಆಗಲ್ವಾ? ಅಂದ್ರೆ ಯೂಶಲಿ ಹೇಳ್ತಾರೆ ಡಯಾಬಿಟಿಸ್ ಇರೋರು ಹೆಚ್ಚು ಫ್ರೂಟ್ಸ್ ತಿನ್ಬಾರ್ದು, ಅಂದ್ರೆ ಜನರಲ್ ಆಗಿ ಹೇಳೋದನ್ನ ಕೇಳಿರ್ತೀವಿ. ಅದ್ರಿಂದ ಏನಾದ್ರೂ ಹೈಕ್ ಆಗಲ್ವಾ? ಅವ್ರಿಗೆ ಏನ್ ಹೇಳ್ತೇವೆ ಅಂದ್ರೆ, ಈಗ ಆಪಲ್ ಅದರಲ್ಲಿ ತುಂಬಾ ಶುಗರ್ ಲೆವೆಲ್ ಇಲ್ಲ, ಪಪ್ಪಾಯದಲ್ಲಿ ಇಲ್ಲ, ಅಂತ ಹಣ್ಣುಗಳನ್ನ, ಈಗ ಮಾವಿನ ಹಣ್ಣು, ಬಾಳೆಹಣ್ಣಲ್ಲಿ ಉಪವಾಸ ಮಾಡ್ಲಿಕ್ಕೆ ಅವರಿಗೆ ರೆಕಮೆಂಡ್ ಮಾಡೋದಿಲ್ಲ. ಅದು ಸಹ ಅವರು, ನಾನು ಮಧುಮೇಹ ರೋಗಗಳು ಮನೆಯಲ್ಲಿ ಉಪವಾಸ ಮಾಡೋದೇ ಬೇಡ, ಅವರಿಗೆ ಅದಕ್ಕೆ ಆದಂತ ಪಥ್ಯಾಹಾರವನ್ನು ನಾವು ಕೊಡ್ತೇವೆ. ಅವರು ಸೆಂಟರ್ಗೆ ಬಂದ್ರೆ ಕ್ರಮ ಇರುತ್ತೆ, ಅದಕ್ಕೆ ಕ್ರಮ ಇರ್ತದೆ. ನಮ್ಮ ಪ್ರಕೃತಿ ಚಿಕಿತ್ಸಾ ಸೆಂಟ್ರಲ್ಲೇ ಅವರು 1 ರಿಂದ 2 ದಿವಸ ಅಷ್ಟೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್, ಅವರ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು, ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಕೊಂಡು, ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆಮೇಲೆ ನಾವು ಅವರಿಗೆ ರೆಕಮೆಂಡ್ ಮಾಡೋದು. ಇಲ್ಲದೆ ಅವರಿಗೆ ಆಹಾರದಲ್ಲೇ ಕ್ರಮಗಳನ್ನ ಕೊಟ್ಟು, ಯೋಗವನ್ನ ಕೊಟ್ಟು, ಪ್ರಕೃತಿ ಚಿಕಿತ್ಸೆಯನ್ನು ಕೊಟ್ಟು ನಾವು ಶುಗರ್ ಅನ್ನ ರೆಗ್ಯುಲರ್ ಮಾಡ್ತೇವೆ, ವೇಟ್ ಗಳನ್ನು ಕಡಿಮೆ. ಡಾಕ್ಟರ್, ಈಗ ಕೆಲವರು ಹೆಚ್ಚು ಹೊತ್ತು ಕೂತು ಕೆಲಸ ಮಾಡಿ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ಅವ್ರಿಗೆ ಬಂದಿರುತ್ತೆ. ಸೊ ಅಂತವರಿಗೆ ಈ ಒಂದು ನ್ಯಾಚುರೋಪತಿಯಲ್ಲಿ ಉಪವಾಸ ಮಾಡೋದ್ರ ಮುಖಾಂತರ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹೌದು, ಅವರಿಗೆ ನಾನು ಈಗ ಹೇಳಿದಾಗ ಉಪವಾಸದಲ್ಲಿ 10 ಹಲವು ರೀತಿಗಳಿವೆ. ಈ 1ನೇ ರೀತಿ ಏನಂತ ಹೇಳಿದ್ರೆ, ಅವರಿಗೆ ಇದು ಈಗ ಮನೆಯಲ್ಲಿದ್ದವರು ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಅವರಿಗೆ ಫಸ್ಟ್ ರೆಕಮೆಂಡ್ ಮಾಡೋದು, ಒಂದು ಸೆಂಟರ್ಗೆ ಭೇಟಿ ಕೊಡಿ, 1 ರಿಂದ 10 ದಿವಸ ಟ್ರೀಟ್ಮೆಂಟ್ ಕೊಡಿ, ಸರಿಯಾದ ಮಾರ್ಗದರ್ಶನ ಸಿಗ್ತದೆ ಅವರಿಗೆ. ಮತ್ತೆ ಅವರಿಗೆ ಮುಖ್ಯವಾಗಿ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಅವರೊಂದು ಯೋಗ ಕ್ಲಾಸ್ಗೆ ಸೇರ್ಕೊಳ್ಬಹುದು, ವಾಕಿಂಗ್ ಮಾಡಬಹುದು, ಮತ್ತೆ ಫ್ರೂಟ್ ಫಾಸ್ಟಿಂಗ್ ಮಾಡಬಹುದು. ರಾತ್ರಿ ಹೊತ್ತು
ಆದಷ್ಟು ನಾನು ಪ್ರಕೃತಿ ಚಿಕಿತ್ಸಾ ನಿಯಮಗಳನ್ನ ಕಡೆಗೆ ಹೇಳ್ತೇನೆ, ಬೇಗ ಊಟ ಮಾಡಬೇಕು. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಮತ್ತೆ ಬೇರೆ ಬೊಜ್ಜು ಕಾಯಿ ಇರುವವರು ಆದಷ್ಟು ಬೇಗ ಊಟ ಮಾಡಿ. ಈಗ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಊಟ ಮಾಡೋದು ಮಲ್ಗೋದು, ಅದು ಕ್ಯಾಲರಿ ಜಾಸ್ತಿ ಮಾಡ್ತದೆ. ಊಟ ಮಾಡಿ ಮಾಡಿ ಒಂದು 7 ಗಂಟೆ 8 ಗಂಟೆಗೆ ಊಟವನ್ನ ಮಾಡಿ 1 ಗಂಟೆ ಅಥವಾ ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಮಲಗಿದ್ರೆ ಬೊಜ್ಜಿನ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ ಬರುವುದಿಲ್ಲ. ಸೆಂಟ್ರಿ ಬಂದ್ರೆ ಶೂರ್ ಆಗಿ ಅವರಿಗೆ 5 ರಿಂದ 6 kg ಪ್ರಕೃತಿ ಚಿಕಿತ್ಸಾ ವಿಧಾನದ ಮೂಲಕ ಉಪವಾಸ ಚಿಕಿತ್ಸೆಗಳನ್ನು ಕೊಟ್ಟು, ಯಾಕಂದ್ರೆ ಒಂದೇ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಪೂರಕವಾಗಿರ್ಬೇಕಾಗ್ತದೆ. ಆಹಾರ ಕ್ರಮ, ಚಿಕಿತ್ಸಾ ವಿಧಾನ, ಯೋಗ ಮತ್ತೆ ವಾಕಿಂಗು, ಮತ್ತೆ ಅವರಿಗೆ ಇರುವಂತಹ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಕೆಲವು ಒತ್ತಡ ರಹಿತ ವ್ಯಾಯಾಮಗಳು, ಯೋಗಾಭ್ಯಾಸಗಳು, ಮೆಡಿಟೇಷನ್ಗಳು, ಇದೆಲ್ಲ ಮಾಡಿದ್ರೆ ಮುಖ್ಯ ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಉಪವಾಸನ ಅದರೊಟ್ಟಿಗೆ ಒಂದು ಪೂರಕ ಚಿಕಿತ್ಸೆಯಾಗಿ ನಾವು ನೀಡಬಹುದು. ಡಾಕ್ಟರ್, ಹಾಗಿದ್ರೆ ತಿಂಗಳಲ್ಲಿ ಎಷ್ಟು ಸಲ ಈ ಒಂದು ಉಪವಾಸವನ್ನ ಮಾಡಬಹುದು? ಈಗ ನಮ್ಮಲ್ಲಿ ಒಂದು ಕ್ರಮ ಏನಿದೆ ಅಂತ ಹೇಳಿದ್ರೆ, ಅವರು ಏಕಾದಶಿ ಉಪವಾಸ ಮಾಡ್ತಾರೆ, ಈಗ ರಂಜಾನ್ ಫಾಸ್ಟಿಂಗ್ ಮಾಡ್ತಾರೆ. ಈ ರೀತಿಯಾದಂತಹ ಉಪವಾಸಗಳು ಒಂದು ರಿಲಿಜಿಯಸ್ ಫಾಸ್ಟಿಂಗ್ ಅಲ್ಲಿ ಇದೆ. ನಮ್ದು ಥೆರಪೆಟಿಕ್ ಫಾಸ್ಟಿಂಗ್. ನಾವೇನ್ ಹೇಳ್ತೇವೆ ಅಂದ್ರೆ, ನೀವು ತಿಂಗಳಲ್ಲಿ ನಿರಾಹಾರಿಯಾಗಿ ಅಂದ್ರೆ ಏನಂದ್ರೆ ಘನ ಪದಾರ್ಥವನ್ನು ತೆಗೆದುಕೊಳ್ಳದೆ 1 ದಿವಸ ಮಾಡ್ಬೋದು. ವಾರಕ್ಕೆ 1 ದಿವಸ, ತಿಂಗಳಿಗೆ 1 ದಿವಸ ಬರೀ ಜ್ಯೂಸಲ್ಲಿ ಇರ್ಬೋದು, ಮತ್ತೆ ವಾರಕ್ಕೆ 1 ದಿವಸ ಫ್ರೂಟ್ ಡಯಟ್ ಮಾಡ್ಬೋದು, ಫ್ರೂಟ್ ಫಾಸ್ಟಿಂಗ್ ಮಾಡ್ಬೋದು. ಅದ್ರಲ್ಲಿ ಏನು ತೊಂದರೆ ಆಗುದಿಲ್ಲ. ಒಂದೇ ದಿವಸ ವಾರಕ್ಕೆ 1 ದಿವಸ ಫ್ರೂಟ್ ಡಯಟ್, ತಿಂಗಳಲ್ಲಿ 1 ಸತಿ ಉಪವಾಸ. ಅಂದ್ರೆ ವೈದ್ಯರ ಸಲಹೆ ಮೇಲೆ, ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಲಹೆ ಮೇರೆಗೆ ಏನಾದ್ರು ತೊಂದರೆ ಬಂದ್ರೆ ಅವ್ರ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಆನ್ಲೈನ್ ಅಲ್ಲೋ ಫೋನ್ ಅಲ್ಲೋ ಕೇಳ್ಕೊಂಡು ಮಾಡ್ಬೋದು. ಅವರಾಗಿ ಪುಸ್ತಕ ನೋಡಿ ಮತ್ತೆ ಯಾವುದೇ ಒಂದು ಗುರುವಿನ, ಈಗ ಯೋಗದಲ್ಲೇ ಆಗಲಿ ಪ್ರಕೃತಿ ಚಿಕಿತ್ಸೆ ಆಗಲಿ ಡೈರೆಕ್ಟ್ ನೀವು ಮಾಡ್ಲಿಕ್ಕೆ ಹೋಗುದೇ ಬೇಡ. ಯಾಕಂದ್ರೆ ಅದರಲ್ಲಿ ಬರುವಂತ ಪರಿಣಾಮಗಳ ಬಗ್ಗೆ ಅರಿವಿದ್ದು ಮಾಡ್ಬೇಕು. ಅದೇ ಮಾಡಿದ್ರೆ ನಾವು ತಿಂಗಳಿಗೆ ಒಂದ್ಸಲ ಉಪವಾಸವನ್ನು ಮಾಡಬಹುದು. ಮತ್ತೆ ವೈದ್ಯರ ಸಲಹೆ, ಈಗ ಪ್ರಕೃತಿ ಚಿಕಿತ್ಸಾ ವೈದ್ಯರಿದ್ದಾರೆ, ಅವರು ಅಲೋಪತಿ ವೈದ್ಯರಾಗಿ 5 ವರ್ಷ ಕೋರ್ಸ್ಗಳನ್ನ ಮಾಡಿರ್ತಾರೆ. ಆದ್ದರಿಂದ ಅವರ ಸಲಹೆಗಳನ್ನು ತೆಕ್ಕೊಂಡೇ ಅವರು ಈ 1 ದಿವಸ ಉಪವಾಸ ಅಂತ, ವಾರಕ್ಕೆ ಅವರ ಕಾಯಿಲೆ ಏನು, ಅವರ ಕಾಯಿಲೆಯ ಪರಿಣಾಮಗಳು, ದುಷ್ಪರಿಣಾಮಗಳು, ಇದನ್ನೆಲ್ಲ ನೋಡ್ಕೊಂಡೆ ನಾವು ತಿಂಗಳಲ್ಲಿ ಅಥವಾ ವಾರದಲ್ಲಿ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ತೀವಿ. ಜನರಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ತೊಂದರೆ ಇಲ್ಲ ಅಂದ್ರೆ ಅವ್ರಿಗೆ ಏನೋ ತೊಂದರೆ ಗೊತ್ತಿರುವುದಿಲ್ಲ, ಅವರ ವೈದ್ಯಕೀಯ ಪರೀಕ್ಷೆ ಅವರಿಗೆ ಹೊರಗಡೆ ಕಾಣುದಿಲ್ಲ. ಈಗ ಬಿಪಿ, ಅವರಿಗೆ ಬಿಪಿ ಗೊತ್ತೇ ಆಗುದಿಲ್ಲ, ಅತಿ ರಕ್ತದೊತ್ತಡ ಗೊತ್ತೇ ಆಗುದಿಲ್ಲ, ನೋಡುವಾಗ 200 ಮೇಲೆ ಇರ್ತದೆ, ಅವ್ರಿಗೆ ಏನ್ ಪರಿಣಾಮ ಗೊತ್ತಿರುವುದಿಲ್ಲ. ಆದ್ರೆ ಯಾವುದೇ ಒಂದು ದಿವಸ ಅವರಿಗೆ ಅದರ ದುಷ್ಪರಿಣಾಮ ಬರ್ತದೆ. ಆದ್ದರಿಂದ ನಿಯಮಿತ ತಪಾಸಣೆಯನ್ನ ಮಾಡಿ, ಅವರಲ್ಲಿ ವೈದ್ಯರು ಏನೂ ತೊಂದರೆ ಇಲ್ಲ, ಪ್ರಕೃತಿ ಚಿಕಿತ್ಸಾ ವೈದ್ಯರು ಹೇಳಿದ ಮೇಲೆ ಅವರಿಗೆ ಈ ರೀತಿಯ ರೆಕಮೆಂಡೇಶನ್ ನಾವು ಪ್ರಕೃತಿ ಚಿಕಿತ್ಸಾ ವೈದ್ಯರ ಅಣತಿ ಮೇರೆನೆ ಮಾಡ್ಬೇಕಾಗ್ತದೆ. ಈ ಫಾಸ್ಟಿಂಗ್ ಮಾಡೋದಕ್ಕೆ ಏಜ್ ಲಿಮಿಟ್ ಇದೆಯಾ? ಸಣ್ಣ ಮಕ್ಕಳು ಮಾಡಬಹುದಾ ಅಥವಾ ತುಂಬಾ ಏಜ್ ಆದವರು ಫಾಸ್ಟಿಂಗ್ ಮಾಡಬಹುದಾ? ಈಗ ಉಪವಾಸಕ್ಕೆ ಅವರ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಇದಕ್ಕೆ ಬಹಳ ಪರಿಣಾಮ ಇದೆ. ಯಾಕಂತ ಹೇಳಿದ್ರೆ ಈ ಸಣ್ಣ ಮಕ್ಕಳಿಗೆ ಉಪವಾಸನ ರೆಕಮೆಂಡ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. 15 ರಿಂದ 16 ವರ್ಷದ ನಂತರ. ಯಾಕೆ? ಇದಕ್ಕೊಂದು ಫಿಸಿಯಲಾಜಿಕಲ್ ರೀಸನ್ ಇದೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಇರುವ ಎಲ್ಲ ಸೆಂಟರ್ಗಳು ಡೆವಲಪ್ ಆಗ್ತದೆ, ಸರಿಯಾಗಿ ಡೆವಲಪ್ ಆಗಿರ್ಬೇಕು. ಯಾಕಂದ್ರೆ ಉಪವಾಸ ಮಾಡುವಾಗ ಕೆಲವು ದುಷ್ಪರಿಣಾಮ ಬರುವ ಚಾನ್ಸಸ್ಗಳು ಕಡಿಮೆ, ಆದ್ರೆ ಅವರ ಏಜ್ ಅನ್ನು ನೋಡ್ಬೇಕಾಗ್ತದೆ. 16 ವರ್ಷದ ಮೇಲೆ ಅವರು ಪ್ರಕೃತಿ ಚಿಕಿತ್ಸಾ ವೈದ್ಯರ ಮೇಲೆ ಉಪವಾಸ ಮಾಡಬಹುದು. ಆದರೆ 70-60 ವರ್ಷದವರು ಬಹಳ ಜಾಗೃತ ಅವರ ಕಾಯಿಲೆಯ ಮೇಲೆ. ಯಾಕಂದ್ರೆ ಅತಿ ರಕ್ತದೊತ್ತಡ ಇರ್ತದೆ, ಶುಗರ್ ಇರ್ತದೆ, ಅವರು ಉಪವಾಸವನ್ನ ವೈದ್ಯರ ಸಲಹೆ ಮೇಲೆನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಮೆಡಿಸಿನ್ ಇದ್ರೆ ಫುಡ್ ಬೇಕಾಗ್ತದೆ. ಆದ್ದರಿಂದ ಫ್ರೂಟ್ ಫಾಸ್ಟಿಂಗ್ ಅನ್ನ 60 ವರ್ಷ ನಂತರ ಯಾವುದೇ ಒಂದು ತೊಂದರೆಗಳಿಲ್ಲ ಇದ್ರೆ ಫ್ರೂಟ್ ಫಾಸ್ಟಿಂಗ್ ಅನ್ನು ಅವರು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಲಹೆ ಮೇಲೆ ಮಾಡಬೇಕು. ಸೊ 60 ವರ್ಷದ ಮೇಲ್ಪಟ್ಟವರು ವೈದ್ಯರ ಸಲಹೆನ ಪಡ್ಕೊಳ್ಳುವಂಥದ್ದು. ಉಳಿದವರು ಸಹ ಉಪವಾಸ ಮಾಡಿ, ನಾನೇ ಹೇಳಿದ್ರೆ ಥೆರಪೆಟಿಕ್ ಫಾಸ್ಟಿಂಗ್ ಮನೆಯಲ್ಲೇ ಕೂತು ತನಗೆ ತೋಚಿದ ಹಾಗೆ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಅದಕ್ಕೆ ಒಬ್ಬ ಪ್ರಕೃತಿ ಚಿಕಿತ್ಸಾ ವೈದ್ಯನ ಇವತ್ತು ಸಾವಿರಾರು ವೈದ್ಯರು ಅವೈಲೇಬಲ್ ಇದ್ದಾರೆ. ಕರ್ನಾಟಕದಲ್ಲೇ ನಮಗೆ 5,000 ಮೇಲೆ ಪ್ರಕೃತಿ ಚಿಕಿತ್ಸಾ ವೈದ್ಯರು ಇವತ್ತು ಎಲ್ಲಾ ಕಾಲೇಜುಗಳಲ್ಲಿ ಗ್ರಾಜುಯೇಟ್ ಆಗಿ ಪ್ರತಿ ವರ್ಷ 1,000 ಜನ ಬರ್ತಾ ಇದ್ರು. ಆದ್ದರಿಂದ ಪ್ರಕೃತಿ ಚಿಕಿತ್ಸಾ ಅವರ ಕೊರತೆ ಇಲ್ಲ. ಇವತ್ತು ಎಲ್ಲಾ ಕಡೆ ಅವರ ಕ್ಲಿನಿಕ್ ಇದೆ. ಅವರನ್ನ ರೆಕಮೆಂಡ್ ಮಾಡಿ, ಈಗ ಯಾವುದೇ ಒಂದು ನಮ್ಮ ಭಾರತೀಯ ವೈದ್ಯ ಪದ್ಧತಿಯನ್ನ ನಾವು ಪರಂಪರೆಯಾಗಿ ಬಂದಿದೆ ಅಂತೇಳಿ ಮಾಡಿದ್ರು, ಇವತ್ತು ಆಧುನಿಕ ಜೀವನ ಶೈಲಿಯ ಬದಲಾವಣೆಯಿಂದ ಮತ್ತು ಆಧುನಿಕವಾಗಿ ಬರುವಂತಹ ಕಾಯಿಲೆಗಳಿಂದ ಇದರಿಂದ ನಾವು ಬಹಳ ಜಾಗೃತಿ ಇರಬೇಕಾಗ್ತದೆ. ಆದ್ದರಿಂದ ಯಾವುದೇ ಒಂದು ಕ್ರಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಮಾಡಬೇಕಾದ್ರೂ ಅವರು ಸ್ವಯಂ ಪ್ರೇರಿತ ಆಗಿ ಏನು ದುಷ್ಪರಿಣಾಮಗಳಿಲ್ಲ. ಯಾಕೆ ಪ್ರಕೃತಿ ಚಿಕಿತ್ಸೆ ಮತ್ತು ಉಪವಾಸ ಇದು ದುಷ್ಪರಿಣಾಮ ಏನಿಲ್ಲ, ಆದ್ರೆ ದೇಹದ ಒಂದು ಕಶ್ಮಲಗಳೆಲ್ಲ ತೆಗೀತದೆ ಸರಿ, ಆದ್ರೆ ದುಷ್ಪರಿಣಾಮಗಳು ಬರುವಂತ ಕಾಯಿಲೆ ಏಜ್ ಅಲ್ಲಿ ಅವರು ಸಲಹೆಗಳನ್ನು ಪಡೆದುಕೊಂಡು ವೈದ್ಯರ ಸಲಹೆ ಮೇರೆನೆ ಮುಂದುವರಿಸುವುದು. ಹಾಗಾದ್ರೆ ಈ ಫಾಸ್ಟಿಂಗ್ ಟೈಮ್ ಅಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ನಾನು ಈಗಾಗಲೇ ಅದನ್ನ ಒಂದು ಸ್ವಲ್ಪ ಮೊದಲೇ ಹೇಳಿದೆ, ಪುನಃ ಹೇಳ್ತೇನೆ. ಏನಂತ ಹೇಳಿದ್ರೆ, ಅವರು ಈಗ ಫಾಸ್ಟಿಂಗ್ ಮಾಡಬೇಕಾದ್ರೆ
ಅದಕ್ಕೊಂದು ಕೆಲವು ಪ್ರಿಕಾಷನ್ಸ್ ಇದೆ, ಪ್ರೀ ಆಪರೇಟಿವ್ ಪ್ರೊಸೀಜರ್ಸ್ ಅಂತ. ಅವರನ್ನು ನಿಧಾನವಾಗಿ ನಾವು ಇವತ್ತು ತುಂಬಾ ತಿಂದ ಒಂದು ನಾಳೆನೇ ಫಾಸ್ಟಿಂಗ್ ತರುವುದಿಲ್ಲ, ಅವರನ್ನ ಮಾನಸಿಕವಾಗಿ ದೈಹಿಕವಾಗಿ ತಯಾರು ಮಾಡಬೇಕಾಗ್ತದೆ. ಅಲ್ಲಿ ಅವರಿಗೆ ನಾವು ಫಸ್ಟಿಗೆ ನಮ್ಮ ಪ್ರಕೃತಿ ಚಿಕಿತ್ಸಾ ಆಹಾರಗಳನ್ನು ಉಪ್ಪು ಖಾರ ಕಡಿಮೆ ಮಾಡಿ 1-2 ದಿವಸ ಯಾವುದೇ ರೀತಿಯಾದಂತಹ ಜಂಕ್ ಫುಡ್ಸ್ಗಳನ್ನ ಇವತ್ತೇನು ಅವೈಲೇಬಲ್ ಇದನ್ನ ಅವಾಯ್ಡ್ ಮಾಡಬೇಕು. ಜ್ಯೂಸ್ಗಳನ್ನ ಕುಡಿಯೋದು ಅಥವಾ ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಅವಾಯ್ಡ್ ಮಾಡ್ತಾ ಬರಬೇಕು. ಮತ್ತೆ ಅವರಿಗೆ ನಿಧಾನವಾಗಿ ಫ್ರೂಟಿಗೆ ತರ್ತೇವೆ, ಫ್ರೂಟಿಂದ ಅವರಿಗೆ ಜ್ಯೂಸಿಗೆ ಹೋಗ್ತೇವೆ. ಈಗ ಒಂದು ಕ್ರಮ ಇದೆ. ಆದ್ದರಿಂದ ಅದಕ್ಕೆ ಆ ವೈದ್ಯಕೀಯ ಒಂದು ಕ್ರಮದ ಬೇಸಿಸ್ ಮೇಲೆ, ವೈಜ್ಞಾನಿಕ ಬೇಸಿಸ್ ಮೇಲೆನೆ ಅವರಿಗೆ ನಾವು ಉಪವಾಸವನ್ನು ರೆಕಮೆಂಡ್ ಮಾಡ್ತಾ ಹೋಗ್ಬೇಕಾಗ್ತದೆ. ಡೈರೆಕ್ಟ್ ಆಗಿ ಅವರಿಗೆ ಈಗ ಫಾಸ್ಟಿಂಗ್ ಮಾಡುವಾಗ ಏನೆಲ್ಲ ಪ್ರಿಕಾಷನ್ಸ್ ಇದೆ, ಇವು ಬಹಳ ಒಳ್ಳೆ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಅವರು ಪ್ರಕೃತಿ ಚಿಕಿತ್ಸೆಯಲ್ಲಿ ಫಾಸ್ಟಿಂಗ್ ಅನ್ನು ಮಾಡುವಾಗ ತುಂಬಾ ನೀರನ್ನು ಕುಡಿಬೇಕಾಗ್ತದೆ, 4 ಹೊತ್ತು ಜ್ಯೂಸ್ ಕುಡಿತಾರೆ. ಮತ್ತೆ ಹೊಟ್ಟೆಗೆ ಈಗ ಮನೆಯಲ್ಲಿ ಮಾಡೋದು ತಣ್ಣೀರಿನ ಪಟ್ಟಿ, ಮನೆಯಲ್ಲಿ ರೆಕಮೆಂಡ್ ಮಾಡುದಿಲ್ಲ, ಎಲ್ಲಾದ್ರೂ ಪ್ರಕೃತಿ ಚಿಕಿತ್ಸೆಯಲ್ಲಿ ತಗೊಂಡು ಹೋಗಿದ್ರೆ ತಣ್ಣೀರಿನ ಪಟ್ಟಿಯನ್ನು ಇರಬೇಕು. ತುಂಬಾ ಎಕ್ಸರ್ಷನ್ ಮಾಡಬಾರ್ದು, ಫಿಸಿಕಲಿ ಆಗಿ ಮೆಂಟಲಿ ಆಗಿ. ಆ ಜ್ಯೂಸ್ ಫಾಸ್ಟಿಂಗ್ ಆದಷ್ಟು ರೆಸ್ಟ್ ಬೇಕು ಅವರಿಗೆ, ಫಿಸಿಕಲಿ ಮತ್ತು ಮೆಂಟಲಿ. ಫ್ರೂಟ್ ಫಾಸ್ಟಿಂಗ್ ಮಾಡುವಾಗ ಸ್ವಲ್ಪ ಅವರು ಆಕ್ಟಿವಿಟಿ ಮಾಡಬಹುದು, ಆದ್ರೆ ಆ ಎಲ್ಲ ಪ್ರಿಕಾಷನ್ಸ್ ಗಳನ್ನ ತೆಕ್ಕೊಂಡು ಆ ನಂತರ ವೈದ್ಯರ ಸಲಹೆ ಮೇರೆ. ಈಗ ನಾವೇನ್ ಹೇಳ್ತೇವೆ ಅಂದ್ರೆ ನಮ್ಮಲ್ಲಿ ಉಪವಾಸದಲ್ಲಿ ಮುಖ್ಯವಾಗಿ ಏನು ಇದು ಪರಿಣಾಮ, ನಮ್ಮ ಟಾಕ್ಸಿಸಿಟಿಯನ್ನು ತೆಗೀತದೆ, ಕಷ್ಣಗಳನ್ನು ಹೊರಗಾಗ್ತದೆ. ಹಲವು ವಿಧಾನಗಳಿಂದ ಅಲ್ಲಿ ಎನಿಮಾ ಅಂತ ತಗೊಳ್ಬೇಕಾಗ್ತದೆ ಅವರು, ಅಂದ್ರೆ ಹೊಟ್ಟೆಯನ್ನು ಕ್ಲೀನ್ ಮಾಡ್ಬೇಕಾಗ್ತದೆ ಪ್ರತಿ ದಿವಸ ಉಪವಾಸದಲ್ಲಿ. ಇದೆಲ್ಲ ಮಾಡುವಾಗ ವೈದ್ಯರ ಸಲಹೆ ಅವರಿಗೆ ವೈದ್ಯರು ನೋಡ್ಬೇಕು. ಈಗ ಅವರ ಟಂಗ್ ಅನ್ನು ನೋಡಿ, ಅವರ ಬ್ರೀದಿಂಗ್ ಬ್ರೆತ್ ನ ವಾಸನೆಯನ್ನು ನೋಡಿ, ಫೇಸ್ ಕಲರ್ ಅನ್ನು ನೋಡಿ, ಈ ರೀತಿಯಾಗಿ ಕೆಲವು ಡಯಾಗ್ನೋಸಿಸ್ ಮೆಥಡ್ ಇದೆ ಪ್ರಕೃತಿ ಚಿಕಿತ್ಸೆಯಲ್ಲಿ. ಅದನ್ನು ನೋಡಿಕೊಂಡು ಅವರು ಫಾಸ್ಟಿಂಗ್ ಅನ್ನು ರೆಕಮೆಂಡ್ ಮಾಡ್ತಾರೆ. ಅದರಿಂದ ವೈದ್ಯರ ಸಲಹೆ ಮೇಲೆ ಪ್ರಿಕಾಷನ್ಸ್ ಗಳನ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಈ ನ್ಯಾಚುರೋಪತಿ ಮುಖಾಂತರ ಮಾಡುವಂತ ಫಾಸ್ಟಿಂಗ್ ಏನಿದೆ ಸರ್, ಸೊ ಇದನ್ನ ಮಾಡೋದ್ರಿಂದಾಗಿ ನಮ್ಮ ಮಾನಸಿಕ ಆರೋಗ್ಯ ಇಂಪ್ರೂವ್ ಆಗುತ್ತಾ, ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತಾ? ಇದು ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಈ ವಿಚಾರದ ಬಗ್ಗೆ. ಹೌದು, ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ದೇಹದ ಕಶ್ಮಲಗಳನ್ನ ತೆಗೆದು ಮಾನಸಿಕವಾಗಿ ಸದೃಢವನ್ನಾಗಿ ಮಾಡೋದು, ಆತ್ಮಶಕ್ತಿಯನ್ನು ಹೆಚ್ಚು ಮಾಡೋದು. ನಾನು ಈಗಾಗಲೇ ಬೇರೆ ಬೇರೆ ಎನರ್ಜಿ ಬಗ್ಗೆ ಹೇಳಿದೆ. ಈ ಉಪವಾಸ ದೈಹಿಕವಾಗಿ ಮಾತ್ರ ನಾವು ನೀಡುವುದಿಲ್ಲ, ಇದಕ್ಕೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಟಚ್ಚು ಇದೆ. ನಮ್ಮ ಬೇರೆ ಬೇರೆ ಎನರ್ಜಿಗಳನ್ನ ಅದು ಜಾಸ್ತಿ ಮಾಡ್ತದೆ. ಆದ್ದರಿಂದ ಮನಸ್ಸಿಗೆ ಒಂದು ಶಕ್ತಿಯನ್ನ ಜಾಸ್ತಿ ಮಾಡ್ತದೆ, ನಮ್ಮಲ್ಲಿ ಆತ್ಮಶಕ್ತಿಯನ್ನ ಜಾಸ್ತಿ ಮಾಡ್ತದೆ. ತುಂಬಾ ನನಗೆ ನನ್ನ ಸಾಧಕರು ಹೇಳ್ತಾರೆ, ಸರ್ ಇಲ್ಲಿ ಫಾಸ್ಟಿಂಗ್ ಮಾಡಿದೆ, ಪ್ರಕೃತಿ ಚಿಕಿತ್ಸಾ ಟ್ರೀಟ್ಮೆಂಟ್ ತಗೊಂಡೆ, ಫಾಸ್ಟಿಂಗ್ ಒಳ್ಳೇದು ಸರ್, ಯಾಕೆ ಅಂತ ಕೇಳಿದೆ. ನನಗೆ ಮೊದಲು ಕೆಲಸ ಮಾಡುವಾಗ ತುಂಬಾ ಟೆನ್ಷನ್ ಆಗ್ತಿತ್ತು, ಒಂದು ವಿಜಿಲೆನ್ಸ್ ಇರಲಿಲ್ಲ, ಒಂದು ಕರೆಕ್ಟ್ ಆಗಿ ನನಗೆ ಜಾಗೃತವಾಗಿ ನಾನು ಇರಲಿಲ್ಲ. ಈಗ ನನ್ನ ಕೆಲಸದಲ್ಲಿ ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ, ಇದು ಮಾನಸಿಕ ಪರಿಣಾಮ ಉಪವಾಸದಲ್ಲಿ. ಉಪವಾಸ ಮಾಡಿಯೂ ಉಪವಾಸದ ನಂತರವೂ, ಅದು ಬರೀ ಉಪವಾಸ ಮಾಡುವಾಗ ಮಾತ್ರ ಅಲ್ಲ, ಉಪವಾಸ ನಂತರವೂ ನನಗೆ ಬಹಳ ಲೈಟ್ ಆಗಿದೆ, ನಾನು ತುಂಬಾ ಓಡಾಡಿ ಕೆಲಸವನ್ನ ಮಾಡ್ತೇನೆ. ಅಂದ್ರೆ ಮಾನಸಿಕವಾಗಿ ಒತ್ತಡ ಕಡಿಮೆ ಆಗ್ತದೆ, ಮಾನಸಿಕ ಕ್ಷಮತೆ ಜಾಸ್ತಿ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ನಮ್ಮ ಸಂಶೋಧನೆಗಳು ಏನ್ ಹೇಳ್ತೇವೆ ಅಂದ್ರೆ ಸೆರೋಟೋನಿನ್, ಡೋಪಮೈನ್, ಹ್ಯಾಪಿ ಹಾರ್ಮೋನ್ಸ್ಗಳು ಇವುಗಳು ಜಾಸ್ತಿ ಆಗ್ತದೆ ಉಪವಾಸ ಮಾಡಿದ್ರೆ. ಹಾಗೆ ನಮಗೆ ಮಾನಸಿಕವಾಗಿ ಬಹಳ ಪರಿಣಾಮವನ್ನ 3 ತಿಂಗಳ ಕಾಲ ನನಗೆ ನೀಡ್ತದೆ. ಈಗ ಅವರು ನಮ್ಮ ಸೆಂಟ್ರಿಗೆ ಬಂದು ಹೋದ್ಮೇಲೆ ನಾನು ಒಂದು 10-15 ಸಾಧಕರ ಫೀಡ್ಬ್ಯಾಕ್ ಕೆಲವರು ನಾವು ಗೂಗಲ್ ಶೀಟ್ ಮಾಡಿ ತಗೊಂಡಿದ್ದೇವೆ. ಅವ್ರು ಹೋದ್ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಹೇಳಿ 100ರಲ್ಲಿ 80 ಜನ ನಮ್ಗೆ ಫಸ್ಟ್ ಏನ್ ಹೇಳಿದ್ರೆ ಅಂದ್ರೆ ಬಹಳ ಪರಿಣಾಮ ಇದೆ, 3-4 ತಿಂಗಳು ನಮ್ಗೆ ಯಾವುದೇ ರೀತಿಯಲ್ಲಿ ಕಾಯಿಲೆಗಳು ಬರಲಿಲ್ಲ ಅಂತ ಹೇಳಿದವರು ಇದ್ದಾರೆ. ಯಾಕಂದ್ರೆ 30 ವರ್ಷ ಅನುಭವದಲ್ಲಿ ಸುಮಾರು ಪೋಸ್ಟ್ ರಿಸರ್ಚಸ್ ನಾನು ಮಾಡಿದ್ದೇನೆ. ಅದನ್ನ ಫಾಸ್ಟಿಂಗ್ ಮೇಲೂ ರಿಸರ್ಚ್ ಮಾಡಿದ್ದೇನೆ ನಾನು, ಅದರಲ್ಲಿ ಒಂದು ಪೇಪರ್ ಅನ್ನು ನಾನು ಪಬ್ಲಿಷ್ ಮಾಡಿದ್ದೇನೆ. ಇದು ಯಾವ ರೀತಿ ತುಂಬಾನೇ ಇದೆ, ಮಾನಸಿಕವಾಗಿ ಬಹಳ ಕ್ಷಮತೆಯನ್ನು ನೀಡುತ್ತದೆ, ನಮ್ಮಲ್ಲಿ ಕಾನ್ಸಂಟ್ರೇಷನ್ ಬೆಟರ್ ಮಾಡ್ತದೆ, ದೈಹಿಕವಾಗಿ ಮಾನಸಿಕವಾಗಿ ಎರಡಕ್ಕೂ ಪರಿಣಾಮ ಬೀಳ್ತದೆ. ಡಾಕ್ಟರ್, ಈಗ ಉಪವಾಸ ಮುಗಿದ ನಂತರ ಅವರ ಫುಡ್ ಹೇಗಿರ್ಬೇಕು? ಈಗ ವಾರದಲ್ಲಿ ಒಂದ್ ದಿವಸ ಉಪವಾಸ ಮಾಡಿದ್ರು, ನೆಕ್ಸ್ಟ್ ಡೇ ಅದಕ್ಕೆ ವಿರುದ್ಧವಾಗಿ ಬರೋ ಜಂಕ್ ಫುಡ್ ಅಥವಾ ಬೇರೆ ಫುಡ್ ತಗೊಳ್ಳೋದು ಆತರ ಮಾಡಬಾರ್ದು. ಸೊ ಉಪವಾಸ ಆದ್ಮೇಲೆ ಆ ಫುಡ್ ತಗೊಳ್ಳುವಂತದ್ದು ಸರಿಯಾದ ಕ್ರಮ ಹೇಗಿರ್ಬೇಕು ಅದ್ರ ಬಗ್ಗೆ? ಈಗ ನಾವು ಮುಖ್ಯವಾಗಿ ಸೆಂಟರ್ ಗಳನ್ನು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದ್ರೆ ನಾವು 3 ಡಯಟ್ ಹೇಳಿದೆ ಈಗಾಗಲೇ. ಎಲಿಮಿನೇಟಿವ್ ಡಯಟ್ ಅಂದ್ರೆ ಜ್ಯೂಸ್ ಡಯಟ್ಗಳು, ಅದು ಉಪವಾಸ, ಪರಿಪೂರ್ಣ ಉಪವಾಸ ಅದೇ. ಆನಂತರ ನಾವು ಫ್ರೂಟ್ಗೆ ಬರ್ತೇವೆ, ಆನಂತರ ನಾವು ರಾ ವೆಜಿಟೇಬಲ್ಸ್ ಕೊಟ್ಟು ಮತ್ತೆ ಅವರನ್ನ ಬಾಯ್ಲ್ ಡಯಟ್ ತರ್ತೇವೆ. ಅಂದ್ರೆ ಅಲ್ಲಿ ಎಲ್ಲೂ ಅವರು ಖಾರವಾದಂತಹ, ಯಾಕಂದ್ರೆ ಈ ಉಪವಾಸ ಮಾಡುವಾಗ ಈ ದೇಹದಲ್ಲಿರುವಂತ ಎಲ್ಲ ನಮ್ಮ ಕರುಳು ಇವಾಗೆಲ್ಲ ಒಂದು ರೀತಿಯಂತ ರಿಜಿನೇಷನ್ ಆಗ್ತದೆ. ಕೂಡಲೇ ಅವರು ಹೋಗಿ ಏನಾದ್ರು ಸ್ಪೈಸಿ ಫುಡ್ ಅಂದ್ರೆ ಈ ಎಲ್ಲ ಇಫೆಕ್ಟ್ಗಳು ಹೋಗ್ತವೆ. ಅವರು ಆನಂತರ ನಮ್ಮ ಪ್ರಕೃತಿ ಚಿಕಿತ್ಸೆ ಟ್ರೀಟ್ಮೆಂಟ್ ತಗೊಂಡು ನಾವು 3 ತಿಂಗಳವರೆಗೆ ಫಾಲೋಅಪ್ ಕೊಟ್ಟು 90 ಡೇಸ್ ನೀವು ಏನೂ ತಿನ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಹೇಳೋದೇ ಇದಕ್ಕೆ ಒಳ್ಳೆ ಪರಿಣಾಮಗಳು. ಮತ್ತೆ ಯಾಕಂದ್ರೆ ಒಂದು ಟ್ರೀಟ್ಮೆಂಟ್ ಶುರುವಾಗೋ ಮೊದಲು ಜಾಗ್ರತೆಗಳು, ಒಂದು ಟ್ರೀಟ್ಮೆಂಟ್ ಅಲ್ಲಿ ಸಿಕ್ಕುವಂತ ಪ್ರಯೋಜನ, ಒಂದು ಟ್ರೀಟ್ಮೆಂಟ್ ಆದ್ಮೇಲೆ ಸಿಕ್ಕುವಂತ ಪ್ರಯೋಜನ, ಇದು 3 ಒಬ್ಬನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವನಿಗೆ ಸಿಗ್ತದೆ. ಒಂದು ಅವರ ಪಾಯಿಂಟ್ ಆಫ್ ವ್ಯೂ, ದೇಹದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ
ಖಾರ ಪದಾರ್ಥಗಳನ್ನ ಮಿನಿಮಮ್, ಈಗ ಫ್ರೂಟ್ ಫಾಸ್ಟಿಂಗ್ ಮಾಡಿದ್ರೆ ಆ ವಾರ ಅವರು ಖಾರ ಪದಾರ್ಥಗಳನ್ನ, ಉಪ್ಪಿನ ಪದಾರ್ಥ ಅವಾಯ್ಡ್ ಮಾಡೋದು ಒಳ್ಳೇದು. ಒಂದು ವಾರದ ಕ್ರಮ ಅವರಿಗೆ ಬೇಕು ಫ್ರೂಟ್ ಫಾಸ್ಟಿಂಗ್ ನಾನು ಹೇಳೋದು ಒಂದೇ ದಿವಸ, ವಾರದಲ್ಲಿ ಒಂದೇ ದಿವಸ ಮಾಡಿದ್ರು ನೀವು ಆದಿತ್ಯವಾರ ಮಾಡಿ ಸೋಮವಾರ ತಿನ್ನುವುದಕ್ಕೆ ಅದು ನಿಷಿದ್ಧ. ಅವ್ರು ಮಿನಿಮಮ್ 4 ರಿಂದ 5 ದಿವಸ ನಿಧಾನವಾಗಿ ಪ್ರಾರಂಭಿಸಬೇಕು, ಆಗ ದೇಹವು ಹಾಗೆ ಅದಕ್ಕೆ ಒಪ್ಕೊಳ್ತದೆ. ಪರಿಣಾಮಗಳನ್ನ ಒಂದು ವಾರ ಆದ್ರೂ ಅವರು ಆದಷ್ಟು ಉಪ್ಪು ತಿನ್ಬಾರ್ದು ಅಂತಲ್ಲ, ಕಡಿಮೆ ಉಪ್ಪು, ಖಾರ ತಿನ್ಬಾರ್ದು ಅಂತ ಕಡಿಮೆ ಖಾರ, ಒಂದ್ಸಲ ಖಾರವೇ ತಿನ್ನೋದ್ರೆ ಒಳ್ಳೇದೇ. ಯಾಕಂದ್ರೆ ಇವತ್ತಿನ ಜೀವನ ಶೈಲಿಯಲ್ಲಿ ಹಾಗೆ ಇದೆ. ಅವರಿಗೆ ಜಾಬಲ್ಲಿ ಓದಲಿ ನಾನು ಕೆಲವರಿಗೆ, ನನ್ನಲ್ಲಿ ಎಷ್ಟೋ ಜನ ಸಾಧಕರು ಬರ್ತಾರೆ, ನಾನು ಅವರಿಗೆ ಹೇಳಿದ್ದೇನೆ, ನೀವು ಜೀವನ ಶೈಲಿಯ ಕಾಯಿಲೆ ಹೇಳ್ತೀರಿ, ಒಬ್ಬರು ಒಂದು ಸಾಧಕರಿಗೆ ಅವ್ರಿಗೆ ಶುಗರ್, ಅವರ ವೃತ್ತಿ ಅದೇ, ದೇವಲ ಮದುವೆಗೆ ಹೋಗ್ತಾರೆ, ಫೋಟೋ ಹೊಡಿತಾರೆ, ಅವರಿಗೆ ಅಲ್ಲಿ ಫುಡ್ ಆಗಿದೆ. ಅವರಿಗೆ ನಾನು ಹೇಳಿದೆ, ನೀವು ದೇವಲ ಫ್ರೂಟ್ಸ್ ತಗೊಂಡು ಬಂದ, ಇವತ್ತು ಅವರಿಗೆ ಮಧುಮೇಹ ಇಲ್ಲ. ಯಾಕಂದ್ರೆ ಅವ್ರ 6ರಿಂದ ಬಂದ ಕಾಯಿಲೆ. 24 ವರ್ಷಕ್ಕೊಬ್ಬರಿಗೆ ಮಧುಮೇಹ ಈಗಿನ ಕಾಲದಲ್ಲಿ ಒತ್ತಡದಲ್ಲಿ ಬರ್ತದೆ, ಅದು ಅವರಿಗೆ ಅವರ ಪ್ರೊಫೆಷನ್ ಇಂದ ಬಂದದ್ದು. ಹಾಗೆ ಅವ್ರು ಬಹಳ ಕರೆಕ್ಟ್ ಫಾಲೋ ಮಾಡಿ ಇವತ್ತು ಅವರು ಶುಗರ್ನ ಪೇಷಂಟೇ ಅಲ್ಲ. ನೋಡಿ ಎಷ್ಟು ಬರ್ತದೆ, 300 ಮೇಲೆ ಶುಗರ್ ಇತ್ತು ಅವರಿಗೆ ಬರುವಾಗ. ಒಂದು ಒತ್ತಡ, ಒಂದು ಆಹಾರ, ಅವರಿಗೆ ಬೆಳಗಿನ ಸಂಜೆವರೆಗೆ ಅದೇ ಆಹಾರ ಇರುವುದು. ನಾನು ನೋಡಿ ಮನೆಯಿಂದ ಫುಡ್ ತಗೊಂಡು ಹೋಗಿ ಇದನ್ನು ಅವಾಯ್ಡ್ ಮಾಡಿ 3 ತಿಂಗಳು. ಅದರಿಂದ ದುಷ್ಪರಿಣಾಮಗಳನ್ನು ಸಹ ತಡೆಗಟ್ಟಬಹುದು. ಈಗ ಕೆಲವರಿಗೆ ಉಪವಾಸ ಮಾಡುವಂತ ಸಂದರ್ಭದಲ್ಲಿ ಏನೋ ನನ್ಗೆ ಇದು ಆಗ್ತಾ ಇಲ್ಲ, ನನ್ನ ಬಾಡಿಗೆ ಸರಿ ಹೋಗ್ತಾ ಇಲ್ಲ, ಆತರ ಏನಾದ್ರೂ ಆಗಿದ್ದುಂಟಾ ಯಾರಿಗಾದ್ರೂ? ಅಥವಾ ಆತರ ಆದಾಗ ಅವ್ರಿಗೆ ಏನಾದ್ರೂ ಸಿಂಪ್ಟಮ್ಸ್ ಗೊತ್ತಾಗತ್ತಾ, ನಾನು ಇಲ್ಲಿಗೆ ಇದನ್ನ ಡ್ರಾಪ್ ಔಟ್ ಮಾಡ್ಬೇಕು, ನನ್ನ ಬಾಡಿಗೆ ಇದು ಸೂಟ್ ಆಗ್ತಾ ಇಲ್ಲ ಅನ್ನೋ ತರದ್ದು? ಒಂದು ನಾವು ಉಪವಾಸ ಕೊಡುವಾಗ ಮತ್ತೆ ಉಪವಾಸದಲ್ಲಿ ಪರಿಣಾಮ, ಕೆಲವು ನಾನು ಚಿಹ್ನೆಗಳನ್ನು ನೋಡ್ತೇವೆ, ಅವರಿಗೆ ಲಕ್ಷಣ ಬರ್ತದೆ ಕೆಲವರಿಗೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ದೈಹಿಕ ಲಕ್ಷಣಗಳು ಬರ್ತದೆ, ಒಂದು ಟೈರ್ಡ್ನೆಸ್ ಆಗ್ತದೆ, ಒಂದು ನಾವು ಒಂದು ದಿವಸದ ಮಟ್ಟಿಗೆ ನಾವು ಅವ್ರ ಅಸೆಸ್ಮೆಂಟ್ ಮಾಡಲ್ಲ. ಒಂದ್ ದಿವಸದಲ್ಲಿ ಯಾರಿಗೂ ಅದು ಫುಡ್ ಮೇಲೆ ಇದ್ದವರಿಗೂ ಅವಾಗ ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ. 2ನೇ 3ನೇ ದಿವಸ ಅವರಿಗೆ ತುಂಬಾ ಒಂದು ಖಿನ್ನತೆ, ಸಿಟ್ಟು ಬಂದ್ರೆ, ಇರಿಟೇಷನ್ ಆದ್ರೆ ಮಾನಸಿಕವಾಗಿ ಅದು ದೈಹಿಕವಾಗಿ ಒಗ್ಗುದಿಲ್ಲ ಅಂತ ಗೊತ್ತಾಗ್ತದೆ. ಫಿಸಿಕಲ್ ಸಿಂಪ್ಟಮ್ ಅವ್ರು ನೋಡ್ತೇವೆ ಅವ್ರಿಗೆ ನಾವು, ಯಾಕಂತ ಹೇಳಿದ್ರೆ ತುಂಬಾ ಲೇಜಿ ಆಗಿರ್ತಾರೆ, ತುಂಬಾ ಆಕ್ಟಿವ್ ಆಗಿರಲ್ಲ. ಇದೆಲ್ಲ ನೋಡಿದ್ರೆ ನಾವು ಇಮಿಡಿಯೇಟ್ ಅದನ್ನ ಮಾಡಿ ಅವರಿಗೆ ಫ್ರೂಟ್ ಫಾಸ್ಟಿಂಗ್ ಹೋಗ್ತೇವೆ. ಫ್ರೂಟ್ ಫಾಸ್ಟಿಂಗ್ ಮಾಡ್ತಾರೆ, ಜ್ಯೂಸ್ ಅಲ್ಲಿ ಇನ್ನೊಂದು ಫಾಸ್ಟಿಂಗ್ ಅನ್ನು ಮಾಡ್ತೇವೆ. ಇಲ್ಲಾಂದ್ರೆ ರಾ ಡಯಟ್ ಅಲ್ಲಿ ಅದರ ಡಯಟ್ ನಾವು ಏನ್ ಹೇಳ್ತೇವೆ, ಕನ್ಸ್ಟ್ರಕ್ಟಿವ್ ಡಯಟ್ ಫಾಸ್ಟಿಂಗ್ ಅಂತ ಮಾಡ್ತೇವೆ. ಆದ್ದರಿಂದ ಅವರಿಗೆ ನಾವು ಎಲ್ಲಿ ನಿಲ್ಲಿಸಬೇಕು ಅಂತ ಅದಕ್ಕೆ ನಾನು ಹೇಳಿದ್ದು, ವೈದ್ಯರ ಸಲಹೆ, ವೈದ್ಯರ ಅಣತಿ, ವೈದ್ಯರು ನೋಡಿಯೇ ಫಾಸ್ಟಿಂಗ್ ಅನ್ನು ಡಿಸೈಡ್ ಮಾಡಿ. ಥೆರಪಟಿಕ್ ಫಾಸ್ಟಿಂಗ್ಗೆ ವೈದ್ಯರು ನೋಡಿ, ಈಗ ನಾವು ಹೇಗೆ ಮೆಡಿಸಿನ್ ಅನ್ನ ಆಧುನಿಕ ವೈದ್ಯದಲ್ಲಿ ಬರೀತಾರ, ಆಗ ಪ್ರಕೃತಿ ಚಿಕಿತ್ಸಾ ವೈದ್ಯರೇ ಇದನ್ನ ಮಾಡಬೇಕು. ಬಿಟ್ರೆ ಅದರಲ್ಲಿ ಬರುವಂತಹ ದುಷ್ಪರಿಣಾಮಗಳಿಗೆ ಅಲ್ಲೇ ಕ್ರೈಸಿಸ್ ಬರ್ತದೆ. ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವೇನ್ ಹೇಳ್ತೇವೆ, ಉಪವಾಸ ಮಾಡುವಾಗ ಒಬ್ಬರಿಗೆ ಜ್ವರ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ನಾವು ಯಾವುದೇ ಮಾತ್ರೆಯಲ್ಲಿ ಕೊಡುವುದಿಲ್ಲ. ಅವರಿಗೆ ಉಪವಾಸ ಮುಂದುವರಿಸಿ ಎನಿಮಾ ಕೊಟ್ಟು, ಕೋಲ್ಡ್ ಸ್ಪಾಂಜ್ ಕೊಟ್ಟಾಗ ನೆಕ್ಸ್ಟ್ ಡೇ ಅವರು ನಾರ್ಮಲ್ ಅವರೇ ಹೇಳ್ತಾರೆ, ಮನೇಲಿ ಜ್ವರ ಬಂದ್ರೆ ನನಗೆ 5 ದಿವಸ ವೀಕ್ನೆಸ್ ಇತ್ತು, ಅದು ಕ್ರೈಸಿಸ್. ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ, ಅದಕ್ಕೆ ತಕ್ಕಂತ ಜ್ಯೂಸ್ ನಾವು ಚೇಂಜ್ ಮಾಡ್ತೇವೆ. ಕೆಲವರಿಗೆ ಮೈಯಲ್ಲಿ ಅಲರ್ಜಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ತಕ್ಕಂತ ಚಿಕಿತ್ಸೆಯನ್ನು ಕೊಟ್ಟು ಅಲ್ಲೇ ಶಮನ ಮಾಡ್ತೇವೆ. ಅದು ಅಂದ್ರೆ ಬಾಡಿ ರೆಸ್ಪಾಂಡ್ ಆಗುವ ನಾವು ಹೀಲಿಂಗ್ ಕ್ರೈಸಿಸ್ ಅಂತ ಹೇಳ್ತೇವೆ. ಬಾಡಿ ರೆಸ್ಪಾಂಡ್ ಆಗ್ತಾ ಇದೆ. ಅದರಿಂದ ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತಾ ಇದರಿಂದ? ಸರ್, ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತಾ ಈ ಉಪವಾಸದಿಂದ? ಇಮ್ಯುನಿಟಿ ಪವರ್ ತುಂಬಾ ರಿಸರ್ಚ್ಗಳು ಹೇಳಿದೆ, ತೋರಿಸಿದೆ, ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಆಗ್ತದೆ. ಮತ್ತೆ ಆಂಟಿ ಇನ್ಫ್ಲಮೇಟರಿ, ಸುಲಭದಲ್ಲಿ ಎಲರ್ಜಿ ಆಗೋದಿಲ್ಲ ಅವರಿಗೆ. ನನ್ನಲ್ಲಿ ಒಬ್ಬರು ಇಡೀ ದಿವಸ ಅವರಿಗೆ ಏನೇ ತಗೊಂಡು ಎಲರ್ಜಿ ಹಾಕುವಂತ ಸಾಧಕರಿದ್ರು. ನಾನು ಟ್ರೀಟ್ ಮಾಡಿದ ನನ್ನ ಅನುಭವವನ್ನು ಹೇಳುವುದಾದ್ರೆ, ಅವರಿಗೆ ಅದು ಎಲ್ಲಿ ಹೋದ್ರೆ ಅವರಿಗೆ ಕಡಿಮೆ, ಅವರು ಆಂಟಿ ಎಲರ್ಜಿ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ನಾನು ಅವರಿಗೆ 2 ದಿವಸ ನೀವು ಉಪವಾಸ ಮಾಡಿ, 3ನೇ ದಿವಸ ಫ್ರೂಟ್ ಫಾಸ್ಟಿಂಗ್ ಇಟ್ಟೆ. ಎಲರ್ಜಿ ಎಂಬ ಲಕ್ಷಣ ಇವತ್ತಿಗೂ ಇಲ್ಲ ಅವರಿಗೆ. ಅಂದ್ರೆ ಫ್ರೂಟ್ ಅಷ್ಟು ಇಫೆಕ್ಟಿವ್ ಆಗಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಎಲರ್ಜಿಕ್ ಇಫೆಕ್ಟ್ ಬಾಡಿಯಲ್ಲಿ ಬರ್ತದೆ. ಅವರಿಗೆ ಮಾನಸಿಕವಾಗಿ ನಾನು ಸಿಟ್ರಿಸಿನ್ ತಗೊಳ್ಬೇಕು, ಸಿಟ್ರಿಸಿನ್ ಟ್ಯಾಬ್ಲೆಟ್ ನಾನು ತಗೊಂಡ್ಬಂದಿಟ್ಟೆ, ನೀವು ತಗೊಳ್ಳೋದೇ ಬೇಡ, ಶುರುವಾಗ್ತದೆ ಇರಿಟೇಷನ್. ಅಂದ್ರೆ ಬಾಡಿಯಲ್ಲಿ ಇರುವಂತ ಏನು ಪ್ರತಿರೋಧಕ ಶಕ್ತಿ ಉಂಟಲ್ಲ, ಇನ್ನು ಹೊರಗಡೆ ಮೆಡಿಸಿನ್ ತಗೊಂಡು ಅದು ಸಪ್ರೆಸ್ ಆಗ್ತದೆ, ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುದಿಲ್ಲ. ಬಾಡಿಯೇ ರಿಪೇರ್ ಮಾಡ್ತದೆ. ಬಾಡಿ ನಾವು ನಮ್ಮ ಕಾನ್ಫರೆನ್ಸ್ ಅಲ್ಲೂ ಆ ಥೀಮನ್ನು ಇಟ್ಕೊಂಡಿದ್ದೇವೆ, ಬಾಡಿ ಹೀಲ್ ಇಟ್ ಸೆಲ್ಫ್ ಅಂತ. ಬಾಡಿಗೆ ನಾವು ಈಗ ನೋಡಿ ಇನ್ಫ್ಲಮೇಷನ್ ಆಗಿದ್ರೆ ನಾವು ಆಂಟಿಬಯೋಟಿಕ್ ತಗೊಂಡಲ್ಲಿ ಗಾಯ ಗುಣ ಆಗೋದಲ್ಲ, ಇನ್ಫೆಕ್ಷನ್ ಆಗದಾಗೆ ಆಂಟಿಬಯೋಟಿಕ್ ಕೊಡೋದು. ಬಾಡಿ ಆ ರಿಪೇರ್ ಮೆಕ್ಯಾನಿಸಮ್ ಅನ್ನು ಸ್ಟಾರ್ಟ್ ಮಾಡ್ತದೆ ಅಲ್ಲೇ. ಅಂದ್ರೆ ನಮ್ಮ ಹ್ಯೂಮನ್ ಬಾಡಿ ಇಸ್ ಎನ್ ಯುನೀಕ್. ನನ್ನ ಪ್ರಕಾರ ಅದೊಂದು ಯುನೀಕ್ ರಿಪೇರ್ ಮೆಕ್ಯಾನಿಸಮ್ ಕೂಡಲೇ ಸ್ಟಾರ್ಟ್ ಆಗ್ತದೆ. ಎಲ್ಲೇ ಡ್ಯಾಮೇಜ್ ಆದ್ರು ಯಾರೋ ಒಬ್ರು ಬಂದಲ್ಲಿ ರಿಪೇರ್ ಮಾಡ್ಬೇಕು ಅಂತ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಶಕ್ತಿಯನ್ನು ಉಪವಾಸ ಜಾಸ್ತಿ ಮಾಡ್ತೀವಿ. ಇಮ್ಯೂನ್ ಪವರ್, ಆಂಟಿ ಇನ್ಫ್ಲಮೇಟರಿ ಆಕ್ಷನ್, ಆಂಟಿ ಅಲರ್ಜಿಟಿಕ್ ಆಕ್ಷನ್, ಇದೆಲ್ಲ ಉಪವಾಸದಿಂದ ಜಾಸ್ತಿ ಆಗ್ತದೆ. ಡಾಕ್ಟರ್, ನಮ್ಮ ದಿನನಿತ್ಯದ ಜೀವನದಲ್ಲಿ ನ್ಯಾಚುರೋಪತಿಯ ಕ್ರಮಗಳನ್ನ ಹೇಗೆ ಅಳವಡಿಸಿಕೊಳ್ಬೇಕಾಗುತ್ತೆ? ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ ನನಗೆ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡಬೇಕು ಅಂತಿದ್ದವರಿಗೆ ಅವರ ಜೀವನ ಶೈಲಿಯಲ್ಲೇ, ಅವರ ನಾರ್ಮಲ್ ಜೀವನಲ್ಲೇ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಹೇಳಲಿಕ್ಕೆ ಆಗ್ತದೆ. ಒಂದನೇದು ಇವತ್ತು ಒತ್ತಡ. ಇವತ್ತು
ನಾವು ಒಂದು ಮಗುನ ನೋಡಿದ್ರೆ ಒತ್ತಡ ಇದೆ. ಚಿಕ್ಕ ಮಗುವಿಗೆ ನೀವು ಒತ್ತಡ ಟೆಸ್ಟ್ ಮಾಡಿದ್ರೆ ಸ್ಟ್ರೆಸ್ ಮಾಡಿದ್ರೆ ಇದೆ, ತಾಯಿಯಿಂದ ಮಗುವಿಗೆ ಬರುದು. ಹೇಗೆ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತದೆ ಹೊಟ್ಟೆಯಲ್ಲಿರುವಾಗ ತಾಯಿಗೆ ಟೆನ್ಷನ್ ಆಗಿದ್ದೆಲ್ಲ ಮಗುವಿಗೆ ಬರ್ತದೆ. ಅಂದ್ರೆ ಮಗುವಿನ ಬ್ರೈನ್ ಗ್ರೋತ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದೆಲ್ಲ ಅವರು ಪ್ರತಿ ದಿವಸ 1 ರಿಂದ 1.5 ಗಂಟೆ ಯೋಗಾಭ್ಯಾಸವನ್ನು ಮಾಡಬೇಕು ಬೆಳಗಿನ ಹೊತ್ತು. ಮತ್ತೆ ಪ್ರಕೃತಿ ಚಿಕಿತ್ಸೆಯನ್ನು ನಾನು ಪರಿಪೂರ್ಣವಾಗಿ ಹೇಳುವುದಾದ್ರೆ 5 ತಂತ್ರಗಳಿವೆ. ಪಂಚತಂತ್ರ ಅಂತ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳ್ತೀವಿ. ಪಂಚತಂತ್ರ ಕಥೆಗಳಾಗಿ, ಮೊದಲನೇ ತಂತ್ರ ದಿವಸಕ್ಕೆ 10 ರಿಂದ 12 ಗ್ಲಾಸ್ ನೀರು ಕುಡಿಬೇಕು, ಜಾಸ್ತಿ ಕುಡಿಬೇಕು, ಉಪವಾಸದಲ್ಲಿ ಇನ್ನೂ ಜಾಸ್ತಿ ಕುಡಿಬೇಕು. ಯಾಕಂದ್ರೆ ನಮ್ಮ ದೇಹ 80% ನೀರಿಂದ ಮಾಡಲ್ಪಟ್ಟಿದೆ. ನಾವು ಎಲ್ಲ ಉಸಿರಿಂದ, ಮಲ ವಿಸರ್ಜನೆಯಿಂದ ನೀರು ಹೋಗ್ತಾ ಇರ್ತದೆ. ಇವತ್ತು ನನ್ನ ಅನುಭವದ ಪ್ರಕಾರ ಯಾರು ನೀರು ಕಡಿಮೆ ಕೊಡ್ತಾರೆ ಅವರಿಗೆ ಅತಿ ರಕ್ತದೊತ್ತಡ ಬಂದೇ ಬರ್ತದೆ. ನೀರು ಕುಡಿದವರು ಕರೆಕ್ಟ್ ಮಾಡಿದ ಕೂಡ BP ನಾರ್ಮಲ್ ಆಗ್ತದೆ. ನೀರು ತುಂಬಾ ಕುಡಿಬೇಕಾಗ್ತದೆ, ತುಂಬಾ ನೀರನ್ನು ಕುಡಿಬೇಕು. ಅಂದ್ರೆ ನನಗೆ ಒಮ್ಮೆಲೆ ಕುಡಿಬೇಕು ಇಲ್ಲ, ಬೆಳಗ್ಗೆ 1 ರಿಂದ 2 ಗ್ಲಾಸ್ ನೀರು ಕುಡಿಬೇಕು ಎವ್ರಿ ಅವರ್. ಸಂಜೆ 5 ಗಂಟೆವರೆಗೆ, 5 ಗಂಟೆ ಮೇಲೆ ಜಾಸ್ತಿ ನೀರು ಕುಡಿಯೋದು ಬೇಡ. ಯಾಕಂದ್ರೆ ಅದು ಮತ್ತೆ ರಾತ್ರಿ ಅವರಿಗೆ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಜಾಸ್ತಿ ಆಗ್ತದೆ. 1 ರಿಂದ ಅರ್ಧದಿಂದ 1 ಗ್ಲಾಸ್ ನೀರು ಕುಡಿತಾ ಇರ್ಬೇಕು ಬಾಡಿಗೆ. ಒಮ್ಮೆಲೆ ಕುಡಿದ್ರೆ ಬೇಡ, ಅರ್ಧ ಗಂಟೆಗೆ ಒಂದು ನಾವು ಹೇಗೆ ಫುಡ್ ತಗೊಳ್ತೇವೆ ನೀರು ಕುಡಿಬೇಕು. 1ನೇ ತತ್ವ ಪ್ರಕೃತಿ ಚಿಕಿತ್ಸೆ. ಆಹಾರದ್ದು, ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಹಾರ ಬಹಳ ಮುಖ್ಯ. ಏನು ತಿನ್ಬೇಕು, ಏನನ್ನು ತಿನ್ಬೇಕು, ಹೇಗೆ ತಿನ್ಬೇಕು, ಯಾವಾಗ ತಿನ್ಬೇಕು. ಹೆಚ್ಚಿನವರು ಹಸಿವಾದ ಕೂಡಲೇ ತಿನ್ಬೇಕು. ಆದ್ರೆ ಹಸಿವಿಲ್ಲ ಸುಮ್ಮನೆ ನನಗೆ ಟೈಮ್ ಆಯ್ತು ತಿನ್ಬಾರ್ದು. ಯಾಕಂದ್ರೆ ದೇಹ ಅದಕ್ಕೆ ಒಪ್ಕೊಳ್ಬೇಕು. ಯಾವುದನ್ನ ತಿನ್ಬೇಕು, ಪ್ರಕೃತಿ ಚಿಕಿತ್ಸೆ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರಕ್ಕೆ ಬಹಳ ಒಳ್ಳೆಯ ಒಂದು ಇದೆ, ಭಗವದ್ಗೀತೆಯಲ್ಲಿದೆ. ಅದು ನಮ್ಮ ಒಂದು ದೇಹಕ್ಕೆ ಒಗ್ಗುವಂಥದ್ದು. ಸಾತ್ವಿಕ ಪ್ರಿಯ ಆಹಾರ ಅಂದ್ರೆ ಯಾವುದೇ ಒಂದು ಸ್ಪೈಸಿ ಇಲ್ಲದೆ ನಮ್ಗೆ ನಮ್ಮ ಗುಣಕ್ಕೆ ತಕ್ಕಂತ ಆಹಾರ. ಮನುಷ್ಯನಿಗೆ ಹೆಚ್ಚಿರುವುದು ಸಾತ್ವಿಕ ಗುಣ ಜಾಸ್ತಿ. ಆ ಸಾತ್ವಿಕ ಗುಣಕ್ಕೆ ತಕ್ಕಂತ ಆಹಾರ ಸಾತ್ವಿಕ ಆಹಾರ. ಆಹಾರ ಸೇವನೆ ಹೇಗೆ ತಿನ್ಬೇಕು ಏನು ನೋಡಿ, ನಮ್ಮನ್ನೇ ನಾವು ತೊಳ್ಕೊಳ್ಳುವ. ನಾವು ಘನ ಆಹಾರವನ್ನು ನೀರಿನಾಗೆ ಕುಡಿಬೇಕಂತ ಜಗದು. ಯಾಕಂದ್ರೆ ನಮ್ಮ ಡೈಜೆಷನ್ ಶುರುವಾಗುವುದೇ ಬಾಯಿಯಿಂದ. ಬಾಯಿನ ಹುಲ್ಲಿನಿಂದಲೇ ಶುರುವಾಗ್ತದೆ. ನಾವೇನು ಗಬ 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 ಅಂತೆ. ನಾವು ನೀರನ್ನ ಘನ ಆಹಾರವನ್ನ ಕುಡಿದಾಗ ಅಂದ್ರೆ ಅಷ್ಟು ಜಗದು ತಿನ್ಬೇಕು ಅಂತ ಹೇಳ್ತಾನೆ. ಎಲ್ಲಿ ತಿನ್ಬೇಕು, ಹೇಗೆ ತಿನ್ಬೇಕು, ಅದೆಲ್ಲ ಬಗ್ಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಮಾರ್ಗ ಇದೆ. ಇದು 1ನೇದು ಆಹಾರದ ಬಗ್ಗೆ. ಆದಷ್ಟು ಸಾತ್ವಿಕ ಫುಡ್, ವೆಜಿಟೇರಿಯನ್ ಫುಡ್ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಇಡೀ ಡೈಜೆಷನ್ ಸಿಸ್ಟಮ್ ಅದು ಮಾಡಲ್ಪಟ್ಟಿದ್ದು ವೆಜಿಟೇರಿಯನ್ ಆಹಾರವನ್ನ ಕರಗಿಸಲಿಕ್ಕೆ. ನಮ್ಮಲ್ಲಿ ಕರುಳಲ್ಲಿ ಆಗ್ಲಿ, ಜಠರದಲ್ಲಾಗ್ಲಿ ಎಲ್ಲಿ ಒಂದು ಹಾರ್ಮೋನ್ಸ್ ಎನ್ಸೈಮ್ ಸೆಕ್ರೆಟ್ ಆಗ್ತದ, ಅದು ನಮ್ಮ ಘನ ಆಹಾರ ಮತ್ತು ವೆಜಿಟೇರಿಯನ್ ಫುಡ್ ಅದಕ್ಕೆ ತುಂಬಾ. ಯಾಕಂದ್ರೆ ಯಾರು ನಾನ್ ವೆಜಿಟೇರಿಯನ್ ತುಂಬಾ ತಿಂದವರಿಗೆ ಇಂಡೈಜೆಷನ್ ಸ್ಟಾರ್ಟ್ ಆಗ್ತದೆ. ನಮ್ಮ ದೇಹ ಅದಕ್ಕೆ ಸರಿಯಾಗಿ ಸ್ಟ್ರಕ್ಚರ್ ಆಗಿ ಮಾಡಲ್ಪಟ್ಟು, ನಮ್ಮ ಕರುಳು ತುಂಬಾ ಉದ್ದ ಇದೆ. ಅದೇ ಒಂದು ಹುಲಿ ಮತ್ತೆ ಯಾವುದು ಮಾಂಸ ತಿನ್ನುವಂತವ್ರಿಗೆ ಚಿಕ್ಕ ಕರಳಿದೆ. ಯಾಕಂದ್ರೆ ಫೈಬರಸ್ ಫುಡ್ ಅನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ನಮಗೆ ಪ್ರಕೃತಿ ಕೊಟ್ಟಂತ ಇದು. ಅದರಿಂದ ಏನನ್ನ ತಿನ್ಬೇಕು, ಹೇಗೆ ತಿನ್ಬೇಕು, ಇದು ಒಂದು 2ನೇದು ಮುಖ್ಯ, ಪಂಚತಂತ್ರದಲ್ಲಿ ಮುಖ್ಯ. ಮತ್ತೆ ಅರ್ಧದಿಂದ 1 ಗಂಟೆ ನನಗೆ ಎಕ್ಸರ್ಸೈಸ್ ಗಳನ್ನ ಮಾಡಬೇಕು. ವಾರಕ್ಕೊಂದು ಉಪವಾಸ, ಈಗ ಹೇಳಿದ ಪಾಯಿಂಟ್ ಅದು ಪಂಚತಂತ್ರದಲ್ಲಿ ಬರ್ತದೆ. ಮತ್ತೆ ಆಧ್ಯಾತ್ಮಿಕ ಒಂದು ಅರ್ಧ ಗಂಟೆ ದೇವರ ಪ್ರಾರ್ಥನೆಯನ್ನು ಮಾಡೋದು, ಅಂದ್ರೆ ನಮ್ಮ ಮಾನಸಿಕ ಶಾಂತಿಗೋಸ್ಕರ. ಈ ರೀತಿ ಮಾಡಿದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ 5 ತಂತ್ರಗಳನ್ನು ಅಳವಡಿಸಿದ್ರೆ ನಾವು ಕಾಯಿಲೆ ಬರದಾಗೆ ಮನೆಯಲ್ಲೇ ಪ್ರಕೃತಿ ಚಿಕಿತ್ಸೆ ಮಾಡಬಹುದು. ಆದಷ್ಟು ಕಡಿಮೆಗಳ ಎಲ್ಲವನ್ನ ಮಾಡ್ಲಿಕ್ಕೆ ಆಗದಿದ್ರು ಕೆಲವು ತಂತ್ರಗಳನ್ನು ನಾವು ಮಾಡಿದ್ರೆ ನಮ್ಗೆ ಫ್ಯೂಚರ್. ಯಾಕಂದ್ರೆ ನಮ್ಮ ದೇಹ ವಿವಿಧ ಬೇಜಲ್ಲಿ ಈಗ 10 ರಿಂದ 15 ನಾನು ಈಗ ಹೇಳಿದೆ, 16 ರಿಂದ 30, 35 ಬೇರೆ, 35 ರಿಂದ 40 ಬೇರೆ ರೀತಿ ಇರ್ತದೆ, 50 ಮೇಲೆ ಬೇರೆ ಇರ್ತದೆ. ಒಂದೇ ಒಂದು ಮಾರ್ಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಾಡ್ತಾ ಇದ್ರೆ ಅವರಲ್ಲಿ ಆ ಒಂದು ಏನು ಏಜಿನ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು, ರೋಗಗಳನ್ನು ಕಡಿಮೆ ಮಾಡಬೇಕು. ಮಾನಸಿಕ ಯಾವಾಗ ಮನಸ್ಸು ಪ್ರಶಸ್ತವಾಗಿರ್ತದೆ, ಶುಭ್ರವಾಗಿರ್ತದೆ, ಆಗ ದೇಹವು ಅದನ್ನು ಫಾಲೋ ಮಾಡ್ತದೆ. ಆದ್ರಿಂದ ಚಿಕಿತ್ಸೆ ನಮಗೆ ನಮ್ಮನ್ನು ಯಾವಾಗಲೂ ಈಗ ನೋಡಿ ಇವತ್ತು ಭಾರಿ ಖುಷಿಯಾಗಿ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ ಜಾಸ್ತಿ ಆಗಿದೆ. ಅರ್ಧ ಗಂಟೆ ನಲ್ಲಿರುವ ಸಾಧಕರು ಯೋಗ ಮಾಡ್ತಾ ಇದ್ದಾರೆ. ಎಲ್ಲವನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ನಾನು ಈಗಾಗಲೇ ಹೇಳಿದೆ. ನಮ್ಮಲ್ಲೇ ಸೆಂಟ್ರಲ್ಲಿ 12 ರಿಂದ 17 ಇದರಲ್ಲಿ ವಿವಿಧ 16 ಸೈಂಟಿಫಿಕ್ ಸೆಷನ್ ಫಾಸ್ಟಿಂಗ್ ಬಗ್ಗೆನೂ ಇದೆ, ಇಮ್ಯುನಿಟಿ ಬಗ್ಗೆನೂ ಇದೆ, ನ್ಯಾಚುರೋಪತಿ ಎಲ್ಲಿ ಮತ್ತು ಯೋಗದಲ್ಲಿ ಇದನ್ನೆಲ್ಲ ಹೇಗೆ ಎನ್ಹಾನ್ಸ್ ಮಾಡಬಹುದು ಅಂತ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗ್ಲಿಕ್ಕೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಾನು ಇದು ಬಹಳ ಒಳ್ಳೆಯ ಟಾಪಿಕ್ ಅನ್ನು ನೀವು ತಗೊಂಡಿದ್ದೀನಿ, ಮತ್ತೆ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದನ ಸಮರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಮನುಷ್ಯ ಅವನು ಆರೋಗ್ಯವಾಗಿ ಇದ್ರೆ ಅವನು ಏನನ್ನೂ ಸಾಧಿಸಬಹುದು. ಯಾಕಂದ್ರೆ ಇವತ್ತಿನ ಜೀವನ ಶೈಲಿ, ಇವತ್ತು ನಮ್ಗೆ ಸಿಕ್ಕುವಂತ ಆಹಾರಗಳು ನಾನೀಗ ಹೇಳ್ಬೋದು ಪ್ರಕೃತಿ ಚಿಕಿತ್ಸೆ, ಬಟ್ ಸಿಕ್ಕುವಂತದಷ್ಟು ಕಷ್ಟದಲ್ಲಿ ಕಡಿತವಾಗೇ ಸಿಗ್ತಾ ಇದೆ. ನಾವು ಒಂದು ಸಿಲೆಕ್ಟ್ ಮಾಡ್ಬೇಕು, ಯಾವ್ದನ್ನು ತಿನ್ಬೇಕು, ಹೇಗೆ ತಿನ್ಬೇಕು ಅಂತ. ಮತ್ತೆ ಎರಡನೇದೇನಂದ್ರೆ ನಮ್ಮ ಈಗ ನಾವೇನು ಹೇಳೋದು, ಯಾವುದು ಎಲ್ಲವೂ ಹಾಳಾಗಿದೆ, ನೀರು ಹಾಳಾಗಿದೆ, ಗಾಳಿ ಹಾಳಾಗಿದೆ, ಎಲ್ಲ ಹಾಳಾಗಿದೆ, ಅದು ನಾವು ಪ್ರಯತ್ನ ಮಾಡಬಹುದು. ಯಾಕಂದ್ರೆ ನಮ್ಮ ದೇಹವನ್ನ ಈಗ ಹೇಗೆ ನಾವು ಬುಲೆಟ್ ಪ್ರೂಫ್ ಹಾಕೊಳ್ತೇವೋ, ಈ ಶತ್ರುಗಳು ಬುಲೆಟ್ ಪ್ರೂಫ್ ಹಾಕೊಂಡು ಗುಂಡನ್ನು
ಎಂತ ಹೇಳ್ತಾರೆ ನಿರೋಧಕ, ಗುಂಡು ನಿರೋಧಕ. ಹಾಗೆ ನಮ್ಮ ದೇಹಕ್ಕೆ ನಾವು ಬೆಳಗ್ಗೆ 1 ಗಂಟೆ ಯೋಗವನ್ನ ಮಾಡಿದ್ವಿ, ಸಂಜೆ ಅರ್ಧ ಗಂಟೆ ವಾಕ್ ಮಾಡಿದ್ವಿ, ಸರಿಯಾದ ಕೆಲವು ಆಹಾರ ಪದ್ಧತಿಗಳನ್ನ ಮಾಡಿದ್ರೆ ನಮ್ಗೆ, ಯಾಕಂತ ಹೇಳಿದ್ರೆ ಈ ಮೆಡಿಸಿನ್ಸ್ ಏನಿದೆ, ಮೆಡಿಸಿನ್ಸ್ ಒಳ್ಳೇದು, ನಾನು ಅದ್ರ ಬಗ್ಗೆ ಏನೂ ಹೇಳುವುದಿಲ್ಲ, ಅದು ಕೆಲವು ಮೆಡಿಸಿನ್ಸ್ ಕೆಲವುದಕ್ಕೆ ಬೇಕೇ ಆಗ್ತದೆ. ಆದ್ರೆ ಮೆಡಿಸಿನ್ ಕಡಿಮೆ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸುವಂತಹ ಕ್ರಮಗಳನ್ನು ಮಾಡಿದ್ರೆ, ಯಾಕಂದ್ರೆ ಮೆಡಿಸಿನ್ ಅಲ್ಲಿ ದುಷ್ಪರಿಣಾಮಗಳು, ಸೈಡ್ ಎಫೆಕ್ಟ್ ಬರ್ತದೆ. ಆದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಪ್ರಕೃತಿ ಚಿಕಿತ್ಸೆ, ಉಪವಾಸ ಚಿಕಿತ್ಸೆ, ಯಾರೊಬ್ಬರು ನನ್ನಲ್ಲಿ ಉಪವಾಸ ಆಗಿ ಡಿಹೈಡ್ರೇಷನ್ ಆಗಿ ಹೋದದ್ದು ನಾನು ನೋಡ್ಲೇ ಇಲ್ಲ. ಸೋಡಿಯಂ ಲಾಸ್ ಅಂತ ಅರ್ಥೇ ಇಲ್ಲ, ಯಾಕಂದ್ರೆ ದೇಹದಲ್ಲಿ ಅಷ್ಟಿದೆ, ನಾವು ಅಷ್ಟು ಜ್ಯೂಸ್ಗಳನ್ನು ಕೊಡ್ತೇವೆ ಅವರಿಗೆ. ಆದ್ದರಿಂದ ಈ ರೀತಿಯಾದಂತಹ ಜೀವನ ಶೈಲಿಯನ್ನು ಮಾಡಿದ್ರೆ, ಪ್ರಕೃತಿ ಚಿಕಿತ್ಸೆ, ಉಪವಾಸ ಚಿಕಿತ್ಸೆ ಮತ್ತು ಯೋಗವನ್ನು ಅವರು ಅಳವಡಿಸಿದ್ರೆ ಮುಂದಿನ ದಿನಕ್ಕೆ ಅವರಿಗೆ ಯಾಕಂದ್ರೆ ಇವತ್ತು ನೀವು ನೋಡಿರ್ಬೋದು, ಒತ್ತಡದಿಂದ ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಹಾರ್ಟ್ ಅಟ್ಯಾಕ್, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುದು. ಯಾಕಂದ್ರೆ ನಮ್ಮ ದೇಹ ಅದಕ್ಕೆ ಮಾಡಲ್ಪಟ್ಟಿದ್ದಲ್ಲ. ನಮಗೆ ಪ್ರಕೃತಿ ಕೊಟ್ಟದ್ದು, ನಾವು ಪ್ರಕೃತಿಯೊಟ್ಟಿಗೆ ಬ್ಯಾಲೆನ್ಸ್ ಆಗಿ ಜೀವನ ಮಾಡ್ಲಿಕ್ಕೆ. ಆದ್ರೆ ಇವತ್ತಿನ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಕೆಲವು ರೋಗಗಳು ಬರ್ತವೆ. ಆದ್ದರಿಂದ ನಮ್ಮನ್ನು ನಾವು ಆರೋಗ್ಯ ಗೊತ್ತಿದ್ದು, ಯಾಕಂದ್ರೆ ಒಂದೇ ಒಂದು ಬುದ್ಧಿ ಇರುವ ಪ್ರಾಣಿ ಅಂದ್ರೆ ಮನುಷ್ಯ, ನಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾನು ಈ ಒಂದು ಮಾತನ್ನ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಈ ಪ್ರಕೃತಿ ಚಿಕಿತ್ಸೆಯ ಮೂಲವನ್ನ ನಾವು ಹುಡುಕ್ಲಿಕ್ಕೆ ಹೋಗುವಾಗ ಇದರ ಸ್ಥಾಪಕರೆಲ್ಲ ಪ್ರಾಣಿಗಳನ್ನು ನೋಡಿ, ಪಕ್ಷಿಗಳನ್ನು ನೋಡಿ ಇದನ್ನು ಕಂಡುಕೊಂಡಿರೋದು. ಯಾಕಂತೇಳಿ ಒಂದು ಪಕ್ಷಿಗೆ ರೆಕ್ಕೆ ಮುರಿದ್ರೆ ನೀರಲ್ಲಿ ಕೂತು ಅರ್ಧ ಗಂಟೆ ಆದ್ಮೇಲೆ ಹಾರ್ತಂತೆ. ಹಾಗೆ ಒಂದು ನಾಯಿ ನೀವು ನೋಡಿರ್ಬೋದು, ಮನೆಯಲ್ಲಿ ನಾಯಿ ಆಗ್ಲಿ ಬೇಕಾಗ್ಲಿ ಏನನ್ನೂ ತಿನ್ನುವುದಿಲ್ಲ, ಅದು ಹುಷಾರಿಲ್ಲದೆ. ಅಂದ್ರೆ ಅವುಗಳಿಗೆ ಎಷ್ಟು ಪ್ರಕೃತಿಯ ಬಗ್ಗೆ ಒಂದು ಸಮತೋಲನ, ಅದರ ರಿದಮ್ ಗೊತ್ತಿದೆ, ಅಷ್ಟು ನಮಗೆ ಮನುಷ್ಯರಾದವರಿಗೆ ನಮಗೆ ಬುದ್ಧಿ ಇದೆ. ಅದರಿಂದ ಆ ಬುದ್ಧಿಯನ್ನು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಬಹುದು ಅಂತ ನಾನು ಸರ್ವರಿಗೂ ಈ ರೀತಿಯಲ್ಲಿ ಕೇಳ್ಕೊಳ್ತೇನೆ. ಮತ್ತು ನಮಗೆ ಈ ಒಂದು ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾಚುರೋಪತಿಯ ಮುಖಾಂತರ ಉಪವಾಸವನ್ನ ಯಾವ ರೀತಿ ಮಾಡಬೇಕು, ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.